ವಿಪರೀತ ಬಡತನ ಅಂತದ್ರಲ್ಲೇ ದೊಡ್ಡ ಮಹಾತ್ಮರಾಗ್ತಾರೆ. ಅಂತವ್ರೇ ದೊಡ್ಡ ಮಹಾತ್ಮರು. ಅಂತವ್ರದ್ದು ಏನು ಈಗ ಎಷ್ಟು ಚೆನ್ನಾಗಿ ಹೇಳಿದ್ರು. ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ, ಯಾಕ್ ಬಂದಿದೀನಿ ಜೀವನ, ಏನಿದೆ ಅರ್ಥ, ಏನಕ್ ಬಂದಿದೀನಿ, ಏನ್ ಮಾಡ್ತಾ ಇದ್ದೀನಿ, ಯಾವ್ದು ನನ್ನನ್ನ ಇಷ್ಟು ಮಾಡೋ ಹಾಗೆ ಮಾಡ್ತಿದ್ಯಲ್ಲ, ಏನಿದು, ಇದನ್ನ ಸಂಶೋಧನೆ ಮಾಡೋದೇ ಈ ಜ್ಞಾನ. ಅದರ ಸಂಶೋಧನೆಗೆ ತೊಡಗೋವನೇ ಜ್ಞಾನ ಸಾಧಕ. ಯಾರು ಅದನ್ನ ತನ್ಮಯವಾಗಿ ಅದಕ್ಕಾಗಿ ತಮ್ಮನ್ನ ಅರ್ಪಿಸ್ಕೊಳ್ತಾರೆ, ಗುರುಗಳ ಕರುಣೆ ಆಗ್ಲೇಬೇಕು. ಅಂತವ್ರಿಗೆ ಗುರುಗಳ ಕರುಣೆ, ಪ್ರಪಂಚದವ್ರಿಗೆ ಗುರುಗಳ ಕರುಣೆ ಆಗೋದಿಲ್ಲ ಅಂತಲ್ಲ, ಅವ್ರಿಗೆ ಎಷ್ಟ್ ಬೇಕಷ್ಟೇನೆ. ಆದ್ರೆ ಅತ್ಯಂತ ಪ್ರೀತಿ ಯಾರು ಕಂಡ್ರೆ ಗುರುಗಳಿಗೆ ಇಷ್ಟ ಅಂದ್ರೆ, ಯಾರು ಆತ್ಮಜ್ಞಾನವನ್ನ ಬಯಸ್ತಾರೆ ಅಂತವ್ರ ಕಂಡ್ರೇನೆ ಗುರುಗಳಿಗೆ ಇಷ್ಟ. ಜಗತ್ತಲ್ಲಿ ಇರೋರೆಲ್ಲ ಬರೀ ಇದನ್ ಕೇಳೋರೇನೆ, ಈ ಮೂರು ವಸ್ತುಗಳನ್ನೇ. ಏನು ರಾಮಕೃಷ್ಣ ಪರಮಹಂಸರು ಮಾಡ್ತಾರಲ್ಲ, ಕಾಮಿನಿ ಕಾಂಚನ ಕೀರ್ತಿ, ಅದರದ್ದೆಲ್ಲಾ ಭಾಗಗಳಷ್ಟೇ, ಇನ್ನ ಕವಲುಗಳು ಬೇರೆ. ಅವನ್ ಕೇಳೋರೆ ಇಡೀ ಜಗತ್ತನ್ ತುಂಬಾ. ದೇವರನ್ನ ಅನುಭವಿಸ್ಬೇಕು ಅಂತ ಕೇಳೋ ಅಂತವ್ರು ಬಹಳ ಕಡಿಮೆ. ಅಂತವ್ರ ಕಂಡ್ರೇನೆ ಗುರುಗಳಿಗೆ ಪ್ರೀತಿ, ಅಂತವರಿಗೆ ಆತ್ಮಜ್ಞಾನ, ಅಂತವ್ರಿಗೆ ಇಂಥ ಚಿಂತನಗಳು. ಅಂತ ಜ್ಞಾನ ಚಿಂತನ ನನ್ನ ಮೈಗೂಡ್ಬೇಕು ಅಂತಿದ್ರೆ ಗುರುಭಕ್ತಿ ಇರ್ಬೇಕು. ಹಗಲಿರುಳು ಗುರುಭಕ್ತಿ. ನಾನ್ ಪಾರಾಗ್ಬೇಕು, ನನಗೆ ಸಾಕು ಈ ಜನ್ಮ, ನನಗೆ ಏನಕ್ ನಾನ್ ಯಾಕೆ ಜನ್ಮ ಮಾಡಿ ಹುಟ್ಟಿದೀನಿ, ಯಾಕೆ ನಾನು ಇಂಥ ಮನೆಯಲ್ಲಿ ಹುಟ್ಟಿದೀನಿ, ಇವ್ರು ಯಾಕೆ ನನ್ಗೆ ಅಪ್ಪ ಅಮ್ಮ ಆದ್ರು, ಇವ್ರು ಯಾಕೆ ನನಗೆ ಗಂಡ ಮಕ್ಳು, ನಾನ್ ಯಾಕೆ ಇಷ್ಟು ಕಷ್ಟಕ್ಕೆ ಸಿಗಾಕೊಂಡಿದೀನಿ, ನಾನ್ ಯಾಕೆ ದೇಹದ ದುಃಖವನ್ನ ಅನುಭವಿಸ್ತಾ ಇದ್ದೀನಿ, ನನಗೆ ಬೇಡ ಇದು ಅಂತ ಅವನಿಗೆ ಅನಿಸ್ಬೇಕು. ಅನಿಸದವನಿಗೆ ಅವಾಗ ಗುರುಗಳ ಒಂದೊಂದು ಮಾತು, ಯಾರಿಗ್ ಬಹಳ ತಾಪ ಆಗಿರುತ್ತಲ್ಲ, ಬಹಳ ಬಿಸಿಲು, ಅವನಿಗೆ ಏನಾರು ಒಂದು ಸ್ವಲ್ಪ ನೆರಳು ಸಿಕ್ತು, ತಣ್ಣಗೆ ಆಗ ಗಾಳಿ ಬಂದ್ರೆ ಎಷ್ಟ್ ಆರಾಮಾಗ್ತಾನಲ್ಲ, ಆ ರೀತಿ ನಮಗಾಗತ್ತೆ. ಯಾರಿಗೆ ಈ ರೀತಿಯಾದ ಅಂತಃಕರಣ ಇರುತ್ತೋ ಅಂತವ್ರಿಗೆ ಈ ಜ್ಞಾನ ಚಿಂತನೆ ಏನು ನಿಜಗುಣರ ಗ್ರಂಥ ಇದೆಯಲ್ಲ, ಕೈ ಹಿಡಿದು ಮಗುನ ಕರ್ಸ್ಕೊಂಡ್ ಹೋದಂಗೆ ನಿಧಾನವಾಗಿ ಹೋಗ್ಬೇಕಾಗತ್ತೆ. ಒಂದೇ ಸರಿ ಆತ್ಮಜ್ಞಾನ ಆಗೋದು ಬಹಳ ಕಷ್ಟ. ಆದ್ರೆ ಬಹಳ ಚಿಜ್ಜಡಂದ್ರೆ ನಾನನ್ನೋದು ಅಭಿಮಾನ ಇರುತ್ತಲ್ಲ, ಬಹಳ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಒಂದು ಸಣ್ಣ ಗುಡಿಸಲಿದೆ, ಅದಕ್ಕೆ ಆನೆ ನುಗ್ಗಿದ್ರೆ ಹೇಗಾಗುತ್ತೋ ಹಾಗೆ ನನ್ಗೆ ಜೀವ ನಾನು, ಅಲ್ಪ ನಾನು ಅಂತ ಏನಿದೆಯಲ್ಲ, ಈ ಒಂದೇ ಸರಿಗಾದ್ರೆ ಒಂದ್ ಗಾಬರಿ ಆಗ್ಬಿಡತ್ತೆ. ಹಾಗಾಗಿ ಈ ಶ್ರವಣಾದಿಗಳಿಂದ ನಿಧಾನವಾಗಿ ಮಗು ನಿಧಾನವಾಗಿ ಎಲ್ಲಾ ಪ್ರಕೃತಿಯಲ್ಲಿ ನಿಧಾನವಾಗಿ ನಡೆಯುತ್ತೆ. ಮಗು ಒಂದೇ ಸರಿ ದೊಡ್ಡದಾಗಲ್ಲ, ನಿಧಾನವಾಗಿ ಬೆಳವಣಿಗೆ ಆಗತ್ತೆ. ನಿಧಾನ ಬಾಲ್ಯ, ಯೌವನ, ಮುಪ್ಪು ಎಲ್ಲವೂ ಹೀಗೆ ಪ್ರಕೃತಿಯಲ್ಲೇ ನಿಧಾನ. ಹಾಗೆ ನಾನು ಸಾಧಕ ಆಗಿರೋ ನಿಧಾನವಾಗಿ ದೇಹದ ಭ್ರಮೆ, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಅಹಂಕಾರ ನಾನಲ್ಲ, ಒಂದೊಂದನ್ನೇ ನಿಧಾನಕ್ಕೆ ಹೌದಾ ಹೌದಾ ಅಂತ ಅನುಭವ ಪೂರ್ವಕವಾಗಿ, ಬರೀ ಈ ಶಬ್ದದಲ್ಲೇ ಓಡಾಡ್ಬಾರ್ದು. ಅದು ಏನಾಗತ್ತೆ, ಬುದ್ಧಿ ಬಹಳ ಪ್ರಕಾರವಾಗಿರುತ್ತೆ. ಅದು ಆತ್ಮ ವಸ್ತುವನ್ನೇ ಮರ್ಸಿದೆ ಅಂದ್ರೆ ಎಷ್ಟು ಬುದ್ಧಿ ಚುರುಕಿರುತ್ತೆ. ಏನು ಬ್ರಹ್ಮಜ್ಞಾನಿಗಳು ಸಹ ಹೇಳಕ್ಕಾಗಲ್ವೇನೋ, ಅಷ್ಟು ಸ್ಪಷ್ಟವಾಗಿ ಬ್ರಹ್ಮಜ್ಞಾನವನ್ನ ಹೇಳ್ಬೋದು. ಆದ್ರೆ ಅನುಭವದ ಏನೂ ಲವಲೇಶ ಇರೋದಿಲ್ಲ. ಹಾಗಾಗಿ ಆ ರೀತಿ ಆ ಬುದ್ಧಿಯಲ್ಲಿ ಓಡಾಡ್ಬಾರ್ದು. ಆ ಬುದ್ಧಿ ಏನ್ ಮಾಡುತ್ತೆ, ಇಂಥ ಪ್ರಶ್ನೆಗೆ ಇಂಥ ಉತ್ತರ, ಇಂಥ ಪ್ರಕ್ರಿಯೆಗೆ ಇಂಥ ಉತ್ತರ, ಇಂಥ ಶಬ್ದಕ್ಕೆ ಇಂಥ ಉತ್ತರ. ಅದಕ್ಕೆ ಶಂಕರಾಚಾರ್ಯರು ಅವರೇ ಹೇಳ್ತಾರೆ, ಅಂತ ಅಷ್ಟು ಬ್ರಹ್ಮಸೂತ್ರ ಎಲ್ಲವನ್ನು ಬರ್ದಿರೋರೆ ಅವ್ರು ಹೇಳ್ತಾರೆ, ಶಬ್ದಜಾಲ ಮಹಾರಣ್ಯಂ. ಗೊತ್ತಾಗಲ್ಲ ನಮ್ಗೆ. ನಮ್ಮ ಅಪ್ಪವ್ರು ಅದನ್ನ ಸಿದ್ದೇಶ್ವರ ಸ್ವಾಮೀಜಿಯವರು ಬಹಳ ಚೆನ್ನಾಗಿ ಉದಾಹರಣೆ ಹೇಳ್ತಿದ್ರು. ಯಾರು ಒಂದು ಗ್ರಂಥವನ್ನ ಬರೀತಾರೆ ಪಂಡಿತ, ನಾನು ಇದು ಮಿಥ್ಯ, ಜಗನ್ಮಿಥ್ಯ, ಬ್ರಹ್ಮ ಸತ್ಯ ಅಂತ ಬರೀತಾರಲ್ಲ, ಆ ಗ್ರಂಥದ ಬಗ್ಗೆ ಬಹಳ ಅಭಿಮಾನ. ಆ ಗ್ರಂಥದ ಬಗ್ಗೆ ಯಾರು ಏನು ಅನ್ಬಾರ್ದು, ಆ ಗ್ರಂಥನ ಬಹಳ ಚೆನ್ನಾಗ್ ಬರ್ದಿದ್ಯಾ ಅನ್ಬೇಕು. ಈಗ ನಾವು ಅಷ್ಟೇ ಚರ್ಚೆ ಮಾಡೋದು ನಾವು ಅನುಭವಕ್ಕೆ ಮಾಡ್ತಿರ್ತೀವಿ. ಅಲ್ಲಿ ಯಾರಾದ್ರೂ ನಮ್ಗೆ ನೀವು ಸರಿಯಾಗಿ ಹೇಳ್ಲಿಲ್ಲ, ನೀವು ಚೆನ್ನಾಗ್ ಮಾಡಿಲ್ಲ ಅಂದ ತಕ್ಷಣ ಎಷ್ಟು ಬೇಗ ಪೆಟ್ಟಾಗತ್ತಲ್ಲ. ಅದ್ ಬರೀ ಪಂಡಿತರಿಗೆ ಆಗತ್ತೆ ಅಂತಲ್ಲ, ಪ್ರತಿನಿತ್ಯ ನಮಗೂ ಆಗ್ತಿರುತ್ತೆ. ಅಹಂ ಎಲ್ಲಾ ಕಡೆನೂ ಇರುತ್ತೆ, ಅದೆಲ್ಲಾ ಕಡೆನೂ ಪೆಟ್ಟಾಗ್ತಿರುತ್ತೆ. ಅದು ನಮ್ಮ ಯಾವ ಕ್ಷೇತ್ರದಲ್ಲಿ ಇರ್ತೀವಿ ಅಲ್ಲಿ ಕ್ಷಣ ಕ್ಷಣ ಯಾರು ಅಂದಾಗ ಮಾಡ್ದಾಗ, ನಮ್ಗಿಂತ ದೊಡ್ಡವ್ರು ಬಂದಾಗ, ನಮ್ಗಿಂತ ಕಡಿಮೆಯವ್ರು ಬಂದಾಗ ನಮ್ಗೆ ಹೆಮ್ಮೆ ಬರುತ್ತೆ, ಅಹಂಕಾರ ಜಾಸ್ತಿ ಆಗತ್ತೆ. ನಮ್ಗಿಂತ ದೊಡ್ಡವ್ರು ಬಂದಾಗ ನಮ್ಮ ಅಹಂಕಾರ ಕುಗ್ಗುತ್ತೆ. ಈ ರೀತಿ ಅಹಂಕಾರ ಘನತರ ಕರ್ಮಗಳ ಕಾಲ, ಇದರದೇ ದಿನ. ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿವರೆಗೂ ಅದರ ಪ್ರವಾಹದಲ್ಲೇ ಓಡಾಡ್ತಾ ಇರ್ತೀವಿ. ಹಾಗಾಗಿ ಆ ಬುದ್ಧಿಯನ್ನ ಕಡಿಮೆ ಮಾಡ್ಬೇಕು. ಇವರು ನಿಜಗುಣ ಶಿವಯೋಗೀಶ್ವರರೇ ಪರಮಾನುಭವ ಬೋಧೆಯಲ್ಲಿ ಹೇಳ್ತಾರೆ, ಗುರುಗಳ ಹತ್ರ ಬಂದಿದೆಯಲ್ಲ, ಗುರು ವಚನವೇ ಶ್ರುತಿ. ನಿನಗೇನೂ ಗೊತ್ತಿಲ್ಲ ಜಗತ್ತೊಂದು, ನಿಂದೇಹದ ಬಗ್ಗೆ ಏನೂ ಗೊತ್ತಿಲ್ಲ, ಗೊತ್ತಿರೋ ಹಾಗೆ ಭ್ರಮೆ ಬಂದಿದೆ ಅಷ್ಟೇನೆ. ಹಾಗಾಗಿ ಗುರು ವಚನವೇ ಶ್ರುತಿ, ಗುರು ವಚನವೇ ಸ್ಮೃತಿ. ಬರೀ ನೀನ್ ಹಾಗಂತ ನಂಬೇಡ. ಏನೋ ಒಂದು ನಿನಗೆ ಮಾಡಿ ಬಹಳ ಏನೋ ಭಾವನಾತ್ಮಕವಾಗಿ ಏನೋ ನಿನ್ನನ್ನ ನಂಬಿಸ್ತಿಲ್ಲ, ಹೇಳೋ ರೀತಿ ನೋಡು, ಚಿಂತನ ಮಾಡಿ ನೋಡು. ಸ್ವತಂತ್ರತೆ ಜ್ಞಾನದಲ್ಲಿ, ಬೇರೆ ಎಲ್ಲದರಲ್ಲೂ ಅನುಷ್ಠಾನಗಳಲ್ಲಿ, ಎಲ್ಲಾ ಉಪಾಸನೆಗಳಲ್ಲಿ ಮಾಡ್ಲೇಬೇಕು. ನೀ ಅಲ್ಲೇನೂ ಪ್ರಶ್ನೆ ಮಾಡೋ ಹಾಗಿಲ್ಲ. ಯೋಗದಲ್ಲಾಗ್ಲಿ ಯಾವುದೇ ಬೇರೆ ಸಾಧನೆಗಳಲ್ಲಾಗ್ಲಿ ಅಲ್ಲಿ ಮಾಡ್ಲೇಬೇಕು. ಅಲ್ಲಿ ಹೇಳಿದಾರೆ ಮಾಡ್ಬೇಕು, ಗುರುಗಳು ಹೇಳ್ತಿದಾರೆ ಮಾಡ್ಬೇಕು.
ಅಲ್ಲಿ ಏನೂ ಸ್ವತಂತ್ರವಾದ ಚಿಂತನ ಇಲ್ಲ. ಸ್ವತಂತ್ರವಾದ ಚಿಂತನ ಇರೋದೇ ಜ್ಞಾನ. ಹಾಗಾಗಿ ಜ್ಞಾನ ಅತ್ಯಂತ ಶ್ರೇಷ್ಠ. ಯಾಕೆ ಅಂದ್ರೆ ಸ್ವತಂತ್ರವಾಗಿ ನೀನೇ ವಿಚಾರ ಮಾಡೋದು. ಯಾರು? ನಿನ್ ಬಗ್ಗೆನೆ ನೀನ್ ವಿಚಾರ ಮಾಡೋದು. ನಿನ್ ಬಗ್ಗೆ ಏನೇನ್ ತಿಳ್ಕೊಂಡಿದ್ಯಲ್ಲ ಹೌದೋ ಅಲ್ವೋ ನೀನೇ ನೋಡೋದು. ಜ್ಞಾನದಲ್ಲಿ ಇನ್ಯಾವ ಸಾಧನೆಗಳು ಇಲ್ಲ. ಬರೀ ಕೇಳೋದು. ಗುರುಗಳು ಹೇಳ್ತಾರೆ, ಹೌದಾ ನಾನು ಆ ರೀತಿನ ಅಂತ ನೋಡೋದು. ಇಷ್ಟೇ ಸಾಧನ. ಶ್ರವಣ ಮನನ ನಿಧಿಧ್ಯಾಸನ. ಶ್ರವಣದಲ್ಲಿ ಗುರುಗಳು ಹೇಳ್ತಾರೆ ದೇಹ ನಾನಲ್ಲ ಅಂತ, ಹೌದಾ ಅಂತ ಮನನ ಮಾಡೋದು. ಆ ಅನುಭವ ತಾನೇ ಅನುಭವ, ನಿಧಿಧ್ಯಾಸನದ ಅನುಭವ ತಾನೇ ಬರುತ್ತೆ. ಈ ರೀತಿ ಆಗ್ಲೇಬೇಕು. ಈ ರೀತಿ ಪ್ರಾರಂಭ ಮಾಡ್ಲಿಲ್ಲ, ದೇಹದ ಯಾವ ಭಾವನೆಗಳು ಹೋಗೋದಿಲ್ಲ. ಒಂದು ಸಣ್ಣ ನೆಗಡಿ ಬಂದ್ರು ಸಹ ಆಗಲ್ಲ. ಒಂದ್ ಸಣ್ಣ ತಲೆನೋವು, ಬಾಕಿಯವ್ರೆ ಅದೇನ್ ಬಿಡ ಚಿಕ್ಕದ ನೆಗಡಿ ತಾನೆ, ತಲೆನೋವು, ಅವತ್ತಿನ ದಿನ ನಾವ್ ಇದ್ದಂಗೆ ಆಗಲ್ಲ. ನಾವ್ ಯಾವಾಗ ಎಲ್ಲಾರಂಗೂ ಆರಾಮಾಗಿ ಆಗ್ತೀವಪ್ಪ ಅನ್ಸುತ್ತೆ. ಅಷ್ಟು ದೇಹದ ಬಗ್ಗೆ ನಮ್ಗೆ ಅಭಿಮಾನ ಇದೆ. ಕಾಲಿನ ಉಗುರಿನಿಂದ ಹಿಡಿದು ತಲೆವರ್ಗುನು ಎಲ್ಲಿ ಏನಾದ್ರೂ ನನಗೆ ಆಗತ್ತೆ ಅಂತ ಇದೆ. ಆ ಅಹಂ ದೇಹದ ತುಂಬಾ ಎಲ್ಲ ಇದೆ. ಹಾಗಾಗಿ ಈ ದೇಹ ಭ್ರಮೆ ಹೋಗ್ಬೇಕಾಗಿದೆ. ದೇಹ ನಾನಲ್ಲ ಅನ್ನುವ ಅನುಭವ ಬರ್ಬೇಕಾಗಿದೆ. ದೇಹ ನಾನಲ್ಲ ಅನ್ನುವ ಅನುಭವ ಬಂದ್ರೆ ಏನ್ ಆರಾಮಾಗ್ತೀನಿ ನಾನು. ನೋಡಿದ್ರೆ ಇರೋದೇ ಹಾಗೆ, ಆದ್ರೆ ಎಷ್ಟೊಂದು ದುಃಖಿಯಾಗಿರ್ತೀನಿ ನಾ ದೇಹ ನಾನು ಅಂತ. ದೇಹದ ಯಾವ ಸ್ವಭಾವವೂ ನನಗಿಲ್ಲ. ಅದನ್ನ ಈಗ ಮಹಾತ್ಮರು ಹೇಳ್ತಿದ್ದಾರೆ, ನಿಜಗುಣರೆಲ್ಲ ಹೇಳ್ತಿದ್ದಾರೆ, ನಿನಗೆ ದೇಹದ ಸ್ಪರ್ಶನೇ ಇಲ್ಲ. ದೇಹಕ್ಕೆ ಏನು ಹಸಿವೆ ತೃಷೆಗಳೆಲ್ಲ ಆಗತ್ತಲ್ಲ, ನಿನಗದರ ಸ್ಪರ್ಶ ಇಲ್ಲ. ದೇಹಕ್ಕೆ ಏನ್ ಕಾಯಿಲೆ ಆಗತ್ತಲ್ಲ, ನಿನಗದರ ಸ್ಪರ್ಶ ಇಲ್ಲ. ಯಾಕೆಂದ್ರ ದೇಹವನ್ನ ನೀನು ನೋಡ್ತೀಯ, ಆ ದೇಹವನ್ನ ನೀನು ಅರಿತೀಯ. ಆ ಪ್ರಕ್ರಿಯೆಗಳನ್ನ ಇಲ್ಲಿ ಹೇಳ್ತಾ ಇರೋದು. ಯಾವ ರೀತಿ ಮನನ ಮಾಡೋದು, ಅದಕ್ಕೆ ಗುರುಗಳು ಹೇಳುವ ರೀತಿ ಮನನ ಮಾಡ್ಬೇಕು. ನನಗೆ ಯಾವ ರೀತಿ ಇಷ್ಟ ಬಂದಂಗ್ ಮಾಡ್ತೀನಿ ಅಂದ್ರೆ, ನನ್ನ ಬುದ್ಧಿಗೆ, ನನ್ನ ಅಹಂಕಾರಕ್ಕೆ ಮೊದಲು ನಾನು ಏನೇನ್ ಅಧ್ಯಯನ ಮಾಡಿರ್ತೀನಿ, ಯಾರ್ಯಾರ ಹತ್ರ ಏನೇನ್ ಕೇಳಿರ್ತೀನೋ ಒಂದು ಸಂಗ್ರಹ ಮಾಡ್ಕೊಂಡಿರ್ತೀನಿ. ಅದೊಂದು ಚೌಕಟ್ಟಾಗಿರತ್ತೆ ಅಂತ ಗೊತ್ತಿರಲ್ಲ. ನಮ್ಮ ಅಪ್ಪವ್ರು ಅದಕ್ಕೆ ಹೇಳ್ತಾ ಇದ್ರು, ಯಾವಾಗ್ಲೂ ಜ್ಞಾನಕ್ಕೆ ಯಾವಾಗ್ಲೂ ಚೌಕಟ್ಟು ಹಾಕ್ಬಾರ್ದು. ಯಾವಾಗ್ಲೂ ಜ್ಞಾನ ಎಲ್ಲಾ ಕಡೆಯಿಂದ ಬರ್ಬೇಕು. ಯಾವಾಗ್ಲೂ ಕಿವಿ ತೆರೆದಿರ್ಬೇಕು, ಕಣ್ಣು ತೆರೆದಿರ್ಬೇಕು, ಎಲ್ಲಾ ಕಡೆಯಿಂದ ಜ್ಞಾನ ಒಳಗೆ ಪ್ರವೇಶ ಆಗ್ಬೇಕು. ಆದ್ರೆ ನಮಗೆ ಸ್ಪಷ್ಟ ಇರ್ಬೇಕು. ಇದು ಅಂತಿಮವಾದ ಸಾಧನ. ಯಾವ್ದು ಜ್ಞಾನ ಸಾಧನ? ಯಾವ ಸಾಧನವನ್ನ ಮಾಡಿದ್ರೆ ನಾನು ಆತ್ಮಜ್ಞಾನ ಪಡಿತೀನಿ, ನನಗೆ ಆದ ಒಂದು ಇರತ್ತೆ ಮನಸ್ಸು, ನನ್ನ ಅಂತಃಕರಣ ಒಂದು ಸಾಧನೆಗೆ ಇಷ್ಟ ಪಡುತ್ತೆ. ಕೆಲವರು ಹುಟ್ಟುತ್ತಾನೆ ಭಕ್ತಿ ಇಷ್ಟ, ಯಾಕೆ ಗೊತ್ತಿಲ್ಲ, ಅವ್ರ ಅಂತಃಕರಣನೇ ಆಗಿ. ಕೆಲವರಿಗೆ ಯೋಗ ಇಷ್ಟ, ಕೆಲವರಿಗೆ ಅವ್ರಿಗೆ ಜ್ಞಾನ ಕೇಳಿ ಅಂದ್ರೆ ಅವ್ರಿಗೆ ಆಗೋದಿಲ್ಲ. ಕರ್ಮದವ್ರಿಗೆ ಜ್ಞಾನಕ್ ಬನ್ನಿ ಆಗಲ್ಲ, ಜ್ಞಾನದವ್ರಿಗೆ ಭಕ್ತಿ ನಿಷ್ಠ. ಯಾಕಂದ್ರೆ ನಮ್ಮ ಅಂತಃಕರಣನೇ ಆ ರೀತಿ ಆಗಿರುತ್ತೆ. ಹಾಗಾಗಿ ಆ ಅಂತಃಕರಣವನ್ನ ಬಹಳ ಸ್ವಚ್ಛವಾಗಿ ಇಟ್ಕೊಳ್ಳೋದೇ ಈ ಸಾಧನಗಳು. ಶ್ರವಣಾದಿಗಳು, ಸತ್ಸಂಗ ಮಾಡೋದು, ನಾನು ಏನೇ ತಿಳ್ಕೊಂಡಿರ್ತೀನಲ್ಲ ಅದನ್ನ ಬಿಡಿಸೋದು. ಸತ್ಸಂಗವನ್ನ ಮಾಡ್ತಾ ಮಾಡ್ತಾ ಪುನಃ ನಾನನ್ನ ಹೆಚ್ಚು ಮಾಡ್ಕೊಂಡ್ರೆ ದುಃಖಿ ಆಗ್ತೀನಿ. ಇನ್ನು ಎಷ್ಟು ನಾನು ಅಹಂಕಾರ ಬೆಳೆಸ್ಕೊತೀನೋ ಅಷ್ಟು ದುಃಖಿ ಆಗ್ತೀನಿ. ಎಷ್ಟು ಅಹಂಕಾರವನ್ನ ಕಡಿಮೆ ಮಾಡ್ಕೋತೀನೋ ಅಷ್ಟು ಆರಾಮಾಗ್ತೀನಿ. ಅದೇ ಸತ್ಸಂಗತ್ವವೇ ನಿಸ್ಸಂಗತ್ವ. ಆ ರೀತಿಯಾದ ಜ್ಞಾನ ಚಿಂತನವನ್ನ ಮಾಡೋದು. ಸತ್ಸಂಗದಿಂದ ನಿಸ್ಸಂಗದ ಅನುಭವ. ನಿಸ್ಸಂಗ ಅಂದ್ರೇನು? ನಾನೀಗ ಮಾತಾಡ್ತಾ ಇದ್ದೀನಲ್ಲ, ಮಾತಾಡುವ ಅನುಭವ ನನಗಿರ್ಬಾರ್ದು. ನಾನ್ ಏನ್ ಕೇಳ್ತಾ ಇದ್ದೀನಿ ಕೇಳುವ ಅನುಭವ ಇಲ್ಲೂ ಇಲ್ಲ. ಇದ್ದ ಏನ್ ಭ್ರಮೆ ಇದೆಯಲ್ಲ ಅದೇ ಈ ಶ್ರವಣಾದಿಗಳು. ಈ ಶ್ರವಣವನ್ನ ಆಲಿಸೋದು. ಏನು ಗುರುಗಳು ಹೇಳ್ತಿದಾರಲ್ಲ, ಆ ಶಬ್ದ ಮಾಧ್ಯಮನೇ ಜ್ಞಾನಕ್ಕೆ ಅತ್ಯಂತ ಶ್ರೇಷ್ಠ. ಈ ಶಬ್ದವನ್ನ ಕೇಳ್ತಾ 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 ಶಬ್ದವನ್ನ ಇಲ್ಲೇ ಬಿಡೋದು, ಅನುಭವವನ್ನ ಲಕ್ಷ್ಯ ಕೊಡೋದು. ಹೇಗೆ ಒಂದು ಉದಾಹರಣೆಗೆ ಹಿಮಾಲಯ ಅನ್ನೋ ಒಂದು ಶಬ್ದ ಬಳಸ್ತೀವಿ, ಮನಸ್ಸಾಗ್ಲೇ ಹಿಮಾಲಯದ ಆಕಾರ ತಾಳುತ್ತೆ. ಆ ಶಬ್ದ ಇಲ್ಲೇ ಉಳಿಯುತ್ತೆ. ಹಿಮಾಲಯ ಅನ್ನೋದು ಮನಸ್ಸೊಂದು ಆಕಾರ ಮಾಡಿದೆಲ್ಲ, ಆ ಆಕಾರನೂ ಹೋಗುತ್ತೆ. ಏನ್ ಉಳಿಯುತ್ತೋ ಅದೇ ಬ್ರಹ್ಮ ವಸ್ತು. ಹಾಗೆ ಆ ಅರಿವು ನೀನಿದ್ಯಾ, ಆ ಸ್ವರೂಪ ನೀನಿದ್ಯಾ, ಬ್ರಹ್ಮನ ವಸ್ತು ನೀನಿದ್ಯಾ ಅಂದಾಗ ಆ ಶಬ್ದಗಳನ್ನೇ ಲಕ್ಷ್ಯ ಕೊಟ್ಟು ಹೋಗ್ತಾ ಇರೋದು. ಕೊನೆಗೆ ಆ ಶಬ್ದ ಇಲ್ಲೇ ಉಳಿಯುತ್ತೆ, ಅನುಭವದಲ್ಲಿ ಉಳಿತೀವಿ. ಆ ರೀತಿಯಾದ ಚಿಂತನವನ್ನ ಮಾಡೋದಿಕ್ಕೆ ಈ ಪ್ರಕ್ರಿಯೆಗಳು ಬಹಳ ಸುಲಭ. ಆತ್ಮಜ್ಞಾನವನ್ನ ಕನ್ನಡದಲ್ಲಿ ಇಷ್ಟು ಸುಲಭವಾಗಿ ನಿಜಗುಣರನ್ನ ಬಿಟ್ಟು ಯಾವ ಗ್ರಂಥದಲ್ಲೂ ಇಲ್ಲ. ಹಾಗಾಗಿ ಮಹಾಲಿಂಗರ ಅನುಭವಾಮೃತ ಆಗ್ಲಿ, ಯಾವುದು ವಚನಗಳಲ್ಲಾಗ್ಲಿ, ಸಿದ್ಧಾಂತ ಶಿಖಾಮಣಿ ಎಲ್ಲವೂ ಇದೆ. ಆದರೆ ನಮ್ಮ ಅಂತಃಕರಣಕ್ಕೆ ನಮಗೆ ಬಹಳ ಸುಲಭವಾಗಿ ನಿಜಗುಣರು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ. ಅಲ್ಲಿ ಅಂತರಂಗದಲ್ಲಿ ನಮಗೆ ಏನು ಬಹಳ ಸಮಸ್ಯೆಗಳು ಉಂಟಾಗತ್ತೆ ಒಂದೊಂದನ್ನು ತೋರಿಸ್ತಾ ಹೋಗ್ತಾರೆ. ಒಂದೊಂದು ಅಲ್ಲಿ ನಿಲ್ಬೇಡ ನೀನು, ಯಾಕೆಂದ್ರೆ ಸಾಧಕ ಅಂತರಂಗದ ಏನು ಕ್ಷೇತ್ರ ಇದೆ ಬಹಳ ಗೌಪ್ಯ. ಅದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಅದು ಯಾರಿಗೂ ಅದ್ರೊಳಗಡೆ ಪ್ರವೇಶ ಮಾಡಕ್ಕೂ ಬರೋದಿಲ್ಲ. ಎಲ್ಲಾರ ಮನಸ್ಸು, ದೇಹ, ಇಂದ್ರಿಯಗಳೆಲ್ಲ ಬಹಿರ್ಮುಖ, ಗುರುಗಳು ಒಬ್ರಿಗೇ ಗೊತ್ತು. ಹಾಗಾಗಿ ಆ ಗುರುಗಳು ಹೇಳುವ ರೀತಿ ಆತ್ಮಚಿಂತನವನ್ನ ಮಾಡಿದ್ರೆ ಸುಲಭವಾಗಿ ಆತ್ಮಜ್ಞಾನ, ಬಹಳ ಸುಲಭ ಆತ್ಮಜ್ಞಾನ. ಸಂಸಾರ ಬಹಳ ಕಷ್ಟ, ದೇಹ ನಾನು ಅಂದ್ರೆ ಬಹಳ ಕಷ್ಟ, ಮನಸ್ಸು ನಾನಂದ್ರೆ ಬಹಳ ಕಷ್ಟ, ಜೀವ ನಾನು ಅಂತಿದ್ದೀನಲ್ಲ
ವಿಪರೀತ ಕಷ್ಟ. ಬರೀ ಕಷ್ಟ ಅಲ್ಲ, ಏನು ಹುಟ್ಟು ಸಾವು, ಎಷ್ಟ್ ಸಲಿ ಹುಟ್ಟಿದೀನಿ, ಎಷ್ಟ್ ಸಲಿ ಬರ್ತಿದೀನಿ, ಏನಕ್ಕೆ ಇವ್ರ ಜೊತೆ ಎಲ್ಲ ಇದ್ದೀನಿ, ಯಾಕೆ ಇವನ್ನೆಲ್ಲ ಅನುಭವಿಸ್ತಾ ಇದ್ದೀನಿ, ಅವುಗಳನ್ನ ಸುಮ್ನೆ ಬರೀ ಬಾಯಿಂದ ತಿಳುವಳಿಕೆಯಿಂದ ಇವ್ ಯಾವ ಸುಖ ದುಃಖಗಳು ಹೋಗಲ್ಲ. ಆತ್ಮಜ್ಞಾನ ಆದ್ರೆ ಮಾತ್ರ ಇವೆಲ್ಲದರ ದುಃಖ ಹೋಗೋದು. ಆತ್ಮ ಸಾಕ್ಷಾತ್ಕಾರ ಆಗ್ಲೇಬೇಕು. ನಾನೇ ಆತ್ಮವಸ್ತು ಇದ್ದೀನಿ, ಆದರೆ ಅದರ ಭಾನ ಬರೋವರೆಗೂ ಇದ್ರ ದುಃಖ ಹೋಗಲ್ಲ. ನಾನು ಎಷ್ಟೇ ಭಾವನಾತ್ಮಕವಾಗಿ ಎಷ್ಟೇ ಏನೇ ಮಾಡಿದ್ರು ಅದ್ರದ್ದು ದುಃಖ ಹೋಗೋದಿಲ್ಲ. ಅದರಿಂದ ಪ್ರತ್ಯೇಕತೆ ಆಗ್ಲೇಬೇಕು. ಅದೇ ಇಲ್ಲಿ ಜ್ಞಾನದಲ್ಲಿ ಇವಾಗ ಹೇಳ್ತಾ ಇರೋದು, ಇವ್ರು ಏನು ಚಿಂತನೆ ಹೇಳ್ತಿದಾರಲ್ಲ, ಮೂರು ತನುವಿಡಿದು ತೋರುವ ಮೂರು ಅವಸ್ಥೆಯೊಳು ಮೂರು ಗುಣವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯಗಾತ್ಮ ತಾನೆಂದರಿದ ಮೇಲೆ ಭವಮಾಲೆ ಉಂಟೆ. ಇದೇ ಭವಮಾಲೆನೆ ನನ್ನ ಬದುಕು. ನನಗೆ ಏನು ಬದುಕು ಬಂದಿದೆಯಲ್ಲ ಈ ಭವಮಾಲೆ. ನಾವ್ ಅದನ್ನ ಶಾಸ್ತ್ರ ಕಲ್ಸ್ಬಿಟ್ಟಿರ್ತೀವಿ, ಏನೋ ಜನ್ಮ ಜನ್ಮಾಂತರಗಳಿಂದ ಬಂದ್ಬಿಟ್ಟಿದೆ, ನಾ ಏನ್ ನೋಡಿಲ್ಲ ಮಾಡಿಲ್ಲ. ನಮ್ಮ ಅಪ್ಪವ್ರು ಅದನ್ನ ನಾವ್ ಅಪ್ಪಾಜಿ ಇವೆಲ್ಲ ಕೇಳಿರ್ತಿದ್ವಿ ಅವಾಗ. ಹಾಗಾಗಿ ನಮ್ ಸತ್ಸಂಗದವರೆಲ್ಲ ನಾವ್ ಅಪ್ಪವ್ರ ಹತ್ರ ಸಿದ್ದೇಶ್ವರ ಸ್ವಾಮೀಜಿಯವ್ರ ಹತ್ರ ಹೋದಾಗ, ಅಪ್ಪ ನಮ್ಗೆ ಈ ಭವಬಂಧನ ಎಲ್ಲ ಬಿಡಿಸ್ರಿ ಅಂತ. ಹಂಗಂದ್ರೆ ಏನ್ರಿ ಅಂದ್ರು ಅಪ್ಪವ್ರು. ನಾವ್ ಬರೀ ಶಬ್ದ ಬಳಸ್ತಿರ್ತೀವಿ ಅಂತ ಅವ್ರಿಗೆ ಗೊತ್ತಿರತ್ತೆ. ನಾವು ಅದು ಸಾಧಕ ಆಗಿ ಮುಮುಕ್ಷ ಆಗಿರೋನಿಗೆ ಬಹಳ ಪರದಾಟ. ಯಾರಿಗೆ ಇದು ಭವಬಂಧನ ಬಹಳ ಭವಮಾಲೆ ಒಳಗಾಗಿದ್ದೀನಿ ಅಂತ ಯಾರಿಗ ಅನ್ಸತ್ತಲ್ಲ, ಅವನ್ ಆರಾಮಿರಕ್ ಆಗಲ್ಲ. ಅವನು ಆ ಮನೆಯಲ್ಲಿ ಆಗ್ಲಿ ಹಂಗ ಅನ್ಸ್ದವ್ರೆ ಎಲ್ಲ ಮಹಾತ್ಮರಾಗಿದ್ದು, ಅಂತವ್ರೆ ಎಲ್ಲ ಮನೆ ಬಿಟ್ಟು ಹೋಗಿರೋರು. ಹಾಗಾಗಿ ಆ ಭವಬಂಧನ ನಾವು ಬರೀ ಶಬ್ದಾರ್ಥವನ್ನ ಮಾಡ್ತಿರ್ತೀವಿ, ಅದು ನನಗೆ ದರ್ಶನ ಆಗಿರಲ್ಲ. ಸಾಧಕನಿಗೆ ದರ್ಶನ ಆಗ್ಬೇಕು. ಭವಮಾಲೆಗೆ ನಾನು ಒಳಗಾಗಿದ್ದೀನಿ ಅನ್ನುವ ದರ್ಶನ ಆಗ್ಬೇಕು. ಈ ಭವಮಾಲೆ ನನಗೆ ಸ್ಪರ್ಶ ಆಗಲ್ಲ ಅನ್ನುವ ಆಗ ಗುರುಗಳ ಉಪದೇಶ ಅನುಭವ ಬರುತ್ತೆ. ಹಾಗಾಗಿ ಮೊದಲು ಈ ನಿತ್ಯ ವಸ್ತು ವಿವೇಕ ಪ್ರಾರಂಭ ಇದೆಯಲ್ಲ, ಅದಾಗ್ತಾನೆ ಇರ್ಬೇಕು, ಪ್ರತಿನಿತ್ಯ ಮಾಡ್ತಾ ಇರ್ಬೇಕು. ಯಾಕೆಂದ್ರೆ ಜಗತ್ತಿನಲ್ಲಿ ಮಾಯೆ ಬಹಳ ತೀವ್ರ ಇದೆ. ನಾನು ಆ ವಿವೇಕ ಒಳಗಡೆ ಹೇಳ್ತಿರುತ್ತೆ, ನೋಡ್ ಅಲ್ಲ ಅದು ಅವ್ರು ಅಂತಿದ್ದಾರೆ, ಸತ್ಯ ಅಲ್ಲ, ಅವ್ರು ಇದ್ ಮಾಡ್ತಿದ್ದಾರೆ, ಮಾನಾಪಮಾನಗಳು, ಹೆಂಡತಿ ಮಕ್ಕಳು ಅಗಲ್ತಾ ಇದ್ದಾರೆ, ಎಲ್ಲ ಅದು ಒಳಗಡೆ ವಿವೇಕ ಮಾತಾಡ್ತಿರತ್ತೆ. ಈ ಸಂಸ್ಕಾರ ತೀವ್ರ ಇರುತ್ತಲ್ಲ, ಆ ವಿವೇಕವನ್ನ ಮಾತಾಡಕ್ಕೆ ಬಿಡಲ್ಲ. ಆ ವಿವೇಕ ಅನ್ನೋದೊಂದು ಇದೆ ನನಗೆ ಅನ್ನೋದಕ್ಕೆ ಬಿಡೋದಿಲ್ಲ. ಆ ವಿವೇಕವನ್ನ ಜಾಗೃತಗೊಳಿಸೋದೆ ಶ್ರವಣಾದಿಗಳು. ಈ ಶ್ರವಣದಲ್ಲಿ ಆ ವಿವೇಕ ಜಾಗೃತಿ ಆಗತ್ತೆ. ಹೊಸದಾಗಿ ಗುರುಗಳು ಏನೋ ತಂದು ನಿನ್ನ ಮನಸ್ಸೊಳಗಡೆ ನಿನ್ನ ಇದ್ರೊಳಗಡೆ ಆತ್ಮ ತಂದು ಕೂರ್ಸಿ, ಅಲ್ಲಿಂದ ಏನೋ ಬೆಳಗ್ ಬರ್ಸಿ, ಕೈ ಹಿಂಗ್ ಮಾಡಿ ಇಲ್ಲಿಂದ ಆತ್ಮ ಬರೋದು, ಈ ರೀತಿ ಏನೂ ಇಲ್ಲ. ನೀನೇ ಅದರ ಆಧಾರದಲ್ಲಿ, ಯಾವ ವಸ್ತುವಿನ ಆಧಾರದಲ್ಲಿ ಇದೆಯೋ ಆ ವಸ್ತುವಿನ ಅನುಭವ ನಿನಗಿಲ್ಲ. ನೀನ್ ಮರ್ತಿದ್ಯಾ, ಅದನ್ನ ತೋರ್ಸೋದಷ್ಟೇ ಜ್ಞಾನ ಚಿಂತನ. ಈಗೇನು ಮೂರು ದೇಹಗಳು ನಿನಗಿರೋದು, ಬರೀ ಮೂರೇ ದೇಹ. ನಿನ್ನ ಬದುಕಿರೋದು ಈ ಮೂರು ದೇಹದಲ್ಲಿ. ಸ್ಥೂಲ, ಸೂಕ್ಷ್ಮ, ಕಾರಣ. ಈ ಮೂರು ದೇಹದಲ್ಲಿ ನಿನ್ನ ದೇಹ ಇದೆ. ಈ ದೇಹ ಬರೀ ಕಾಣಿಸ್ತಾ ಇದೆ ಅಂತಿದ್ದಾರೆ. ನಮ್ಗದ್ ಏನ್ ಮಾಡಿದ್ರು ಅದು ಅನುಭವ ಬರೋದೇ ಇಲ್ಲ. ಎಲ್ಲ ತಿರ್ಗಾ ಪುನಃ ಅದ್ರಲ್ಲೇ ಮಾತಾಡ್ತಾ ಇರ್ತೀನಿ. ಮನಸ್ಸನ್ನ ಬಿಟ್ಟು ನನಗೆ ಇರೋಕೆ ಗೊತ್ತಿಲ್ಲ. ಮನಸ್ಸನ್ನ ಬಿಟ್ಟು ನಿದ್ರೆಯಲ್ಲಿ ಪ್ರಕೃತಿ ತಾನೇ ಕರ್ಕೊಂಡ್ ಹೋಗುತ್ತೆ, ಸುಮ್ನೆ ಹೋಗ್ತಿವಿ. ಎಚ್ಚರ ಆಯ್ತು, ಮನಸ್ ಬಂತು, ಇನ್ನ ಅದರ ಕೆಳಗಡೆ ನಾವಿರ್ತೀವಿ ಹೊರ್ತು ಆ ಮನಸ್ಸಿಗೆ ಏನ್ ಸಂಸ್ಕಾರ ಇದೆ ಆ ರೀತಿ ಚಿಂತನ ಮಾಡ್ತೀವಿ. ಬುದ್ಧಿ ಕರ್ಮಾನುಸಾರಣ. ನಾನು ಏನೇನ್ ಚಿಂತನ ಮಾಡ್ತೀನಿ, ವಿಚಾರ ಮಾಡ್ತೀನಿ, ಎಲ್ಲ ಅದ್ರ ಕೆಳಗಡೆನೆ. ಅದು ಮೊದ್ಲೇ ಆಗ್ಲೇ ಕರ್ಮಕ್ಕಾಧೀನ ಆಗಿದೆ. ಹಾಗಾಗಿ ಆ ಮನಸ್ಸನ್ನ ಬಿಡೋದ್ ಬಹಳ ಕಷ್ಟ. ಮನಸ್ಸು ನಾನಲ್ಲ, ದೇಹ ನಾನಲ್ಲ. ಹಾಗಾಗಿ ಪ್ರತಿನಿತ್ಯ ಶ್ರವಣಾದಿಗಳು, ಗುರುಭಕ್ತಿ, ನಿತ್ಯ ವಸ್ತು ವಿವೇಕ, ಇವೆಲ್ಲವೂ ಪೋಷಣೆ. ಇವೆಲ್ಲವನ್ನ ಒಂದು ಸಸಿ ಭೂಮಿಗೆ ಹಾಕಿದೆ, ಭೂಮಿ ಹದ ಇದೆ. ಗುರುಗಳು ಚೆನ್ನಾಗಿದ್ದಾರೆ, ಶ್ರವಣಾದಿಗಳು ಚೆನ್ನಾಗಿದೆ, ಭೂಮಿ ಚೆನ್ನಾಗಿದೆ, ಆ ಬೀಜ ಚೆನ್ನಾಗಿದೆ, ನೆಟ್ಟಿದ್ದಾರೆ. ಆದ್ರೆ ಅದಕ್ಕೊಂದು ಪರಿಸರ ಬೇಕಲ್ಲ. ಅದು ಒಳ್ಳೆ ಮರ ಆಗಿ ಬೆಳಿಬೇಕಂದ್ರೆ ಸಣ್ಣ ಸಸಿ ಇದ್ರೆ ಜೋರ ಗಾಳಿ ಬರ್ಬೋದು, ಮಳೆ ಬಂದಿ ಕೊಚ್ಕೊಂಡು ಹೋಗ್ಬೋದು, ಹಸು ದನ ಕರಗಳು ತಿನ್ಬಿಟ್ಟು ಹೋಗ್ಬೋದು. ಹಾಗಾಗಿ ಒಂದು ಬೇಲಿ ಹಾಕೋಬೇಕು. ನಾವೇ ನಮಗೆ ಒಂದು ಬೇಲಿ ಹಾಕೋಬೇಕು. ಹೊರಗಣ ವಿಷಯದ ಚಿಂತೆಯನ್ನುಳಿದು ಬರಿಗತ ಗೋಷ್ಠಿಗಳನ್ನೆರೆ ಅವನ್ನೆಲ್ಲ ಮಾಡ್ಲೇಬೇಕು. ಪ್ರತಿನಿತ್ಯ ಮಾಡ್ಬೇಕು. ಒಂದಿನ ಮಾಡ್ದೆ ನೀನು ಬೆಟ್ಟ ಹತ್ತೋದು ಬಹಳ ಕಷ್ಟ, ಮೇಲಿಂದ ಇಳಿಯೋದು ಎಷ್ಟೊತ್ತು. ಅದನ್ನ ಸಾಕ್ರೆಟಿಸ್ ಅವ್ರದ್ದು ಉದಾಹರಣೆ ಹೇಳ್ತಾರೆ. ಅವರು ಹೀಗೆ ಎಲ್ಲಾ ಪ್ರವಚನ ಮಾಡ್ತಿರ್ತಾರೆ. ಎಲ್ಲಾ ಹುಡುಗರು ಅವರಿಗೆ ಬಹಳ, ಎಲ್ಲಾ ವಯಸ್ಸಿನ ಹುಡುಗರುಗಳ ಬಹಳ ಅವರಿಗೆ ಬಹಳ ಆಕರ್ಷಣೆ. ಇಡೀ ಊರೇ ಅವರಿಗೆ ಎಲ್ಲಾರು ಪ್ರವಚನ ಕೇಳ್ತಿರ್ತಾರೆ. ಆಗ ಒಬ್ರು ಹೆಣ್ಮಗಳು, ಒಬ್ಳು ನರ್ತಕ್ಕೆ ಬಹಳ ಸುಂದರವಾಗಿರೋಳು, ಅವ್ರು ಅಂತಾರೆ, ನೀವೇನ್ ಪ್ರವಚನ ಮಾಡ್ತೀರಲ್ಲ, ಏನ್ ಅವ್ರನ್ನ ಬಹಳ ಎತ್ತರದಲ್ಲಿ ಏರ್ಸಿದಾರಲ್ಲ, ಅದನ್ನ ಒಂದೇ ಕ್ಷಣಕ್ ನಾನು ಇಳಿಸ್ಬಿಡ್ತೀನಿ. ಒಂದೇ ಕ್ಷಣಕ್ಕೆ ನನ್ನ ನೋಡಿದ್ರೆ ಸಾಕು, ಪೂರ್ತಿ ಕೆಳಗಿಳಿಯಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವಾಗ ಅವರು ಸಾಕ್ರೆಟಿಸ್ ಹೇಳ್ತಾರೆ, ಅದೇನ್ ದೊಡ್ಡ ವಿಷಯ, ಬೆಟ್ಟದ ಮೇಲಿಂದ ಕಲ್ಲು ಏನಾರು ಒಂದು ಸಣ್ಣ ಉರುಳ್ಸೋದೇನ್ ದೊಡ್ಡ ಕಷ್ಟನಾ, ಮೇಲ್ ಹಚ್ಚೋದು ಕಷ್ಟ.
ಹಾಗಾಗಿ ಮಹಾತ್ಮರು ಜ್ಞಾನಿಗಳು ಏನಿದಾರಲ್ಲ ಇವ್ರು ಇದನ್ನ ಮೇಲತ್ತಿಸ್ತಾ ಇರೋದು. ನಾವು ಅದಕ್ಕೊಂದು ಮೇಲತ್ತುತ್ತಾ ಜಾರ್ತಾ ಇರ್ತೀವಿ. ಪದೇ ಪದೇ ಆಗ್ತಿರತ್ತೆ ಮೋಹ ಮಮಕಾರಗಳು, ಅವ್ರನ್ನೋದು ಇವ್ರನ್ನ. ಜಗತ್ತಂದ್ರೇನೆ ರೀ, ಯಾರು ನಡೆಯಕ್ಕೆ ಪ್ರಾರಂಭ ಮಾಡ್ತಾರೋ ಅವರೇ ಬೀಳೋದು, ಯಾರು ಬೀಳ್ತಾರೋ ಅವರೇ ನಡಿಯಕ್ಕಾಗೋದು. ಯಾರು ಎದ್ದೇ ಇಲ್ವೋ, ನಡೆಯಕ್ಕೆ ಪ್ರಾರಂಭ ಆಗಿಲ್ವೋ ಅವನೇನಿಲ್ಲ ಬಹಳ ಚೆನ್ನಾಗಿದೆ, ಇವತ್ ಚೆನ್ನಾಗಿತ್ತು, ಶ್ರವಣ ಚೆನ್ನಾಗಿತ್ತು, ಚೆನ್ನಾಗಿತ್ತು, ಹೀಗೆ ಯಾಕೆ ಅವನು ಪ್ರಾರಂಭನೇ ಮಾಡಿಲ್ಲ. ಯಾರು ಪ್ರಾರಂಭ ಮಾಡ್ತಾನಲ್ಲ ಅವನಿಗೆ ಸಮಸ್ಯೆ ಪ್ರಾರಂಭ ಆಗತ್ತೆ, ಅವನಿಗೆ ಸುಖ ದುಃಖಗಳು, ಅವನಿಗೆ ಎಲ್ಲವೂ. ಏನ್ ಗುರುಗಳು ಹೇಳ್ತಿದ್ದಾರೆ, ದೇಹ ನಾನಲ್ಲ, ಆದ್ರೆ ನನಗೆ ದೇಹದ ಅನುಭವ ಇದೆ, ದೇಹದ ಎಲ್ಲವನ್ನೂ ಅನುಭವಿಸ್ತೀನಿ. ಮನಸ್ಸು ನಾನಲ್ಲ ಅಂತೀನಿ, ಮನಸ್ಸನ್ನ ಅನುಭವಿಸ್ತಾ ಇದ್ದೀನಿ. ಹಾಗಾದ್ರೆ ಏನಿದು ಅಂತ ಆ ಗುರುಗಳನ್ನ ಅವರಲ್ಲೇ ಮೊರೆ ಹೋಗ್ಬೇಕು. ಅವರೊಬ್ರೇ ಅದಕ್ಕೆ ಅಧಿಕಾರಿ, ಅವರೇ ಸಂಪತ್ತು. ಆತ್ಮಜ್ಞಾನದ ಸಂಪತ್ತಿರೋದು ಅವರೇನೆ, ಅವರೇ ಅದರ ಕರುಣೆಯಿಂದ ಕೊಡ್ತಾರೆ. ಹಾಗಾಗಿ ಆಗ ಉಪದೇಶ ಹೇಳ್ತಾರೆ, ಏನು ಈ ದೇಹ, ಈ ಮನಸ್ಸು, ಇವುಗಳನ್ನೆಲ್ಲ ಹೇಳ್ತೀಯಲ್ಲ, ಮನಸ್ಸು ಬಂದ್ರೆ ಇವೆಲ್ಲ ಬರೋದು. ಈ ಮನಸ್ಸು ಎಚ್ಚರದಲ್ಲಿ ಬಂದ್ರೆ ನಿನಗೆಲ್ಲಾ ಜಗತ್ತಿನ ಅನುಭವ, ಸಂಸಾರದ ಅನುಭವ, ದೇಹದ ಅನುಭವ ಎಲ್ಲಾ ಬರೋದು ಈ ಮನಸ್ಸು ಬಂದ್ರೆ. ನಿದ್ರೆಯಲ್ಲಿ ಮನಸ್ಸಿಲ್ಲ, ನಿನಗೆ ಯಾವ ಅನುಭವವೂ ಇಲ್ಲ. ಹಾಗಾಗಿ ಈ ಮನಸ್ಸು ನಾನು ಅಂತೀಯಲ್ಲ, ಇದು ಸತ್ಯವಾಗಿಲ್ಲ. ಇದು ಮೂರು ರೀತಿ ತಾನೇ ಆಕಾರ ಬದಲಾವಣೆ ಆಗ್ತಾ ಇರತ್ತೆ, ತಾನೇ ಎಚ್ಚರಕ್ಕೆ ಬರುತ್ತೆ, ನಿದ್ರೆ ಇರತ್ತೆ. ನಿದ್ರೆಯಲ್ಲಿ ಏನೂ ನನಗ್ ಪ್ರಜ್ಞೆ ಇಲ್ಲ, ಯಾಕೆ ಅಲ್ಲಿ ಮನಸ್ಸಿಲ್ಲ ನನಗೆ. ನನ್ನ ದೇಹವೇ, ನಾನು ಯಾವ ಮನೇಲಿ ಮಲಗಿದ್ದೀನಿ ನನ್ಗೆ ಪ್ರಜ್ಞೆ ಇಲ್ಲ, ದೇಹದ ಪ್ರಜ್ಞೆ ಇಲ್ಲ, ಉಸಿರಾಡ್ತಾ ಇದ್ದೀನಿ ಅನ್ನುವ ಪ್ರಜ್ಞೆ ಇಲ್ಲ, ಮಾನಾಪಮಾನಗಳ ಪ್ರಜ್ಞೆ ಇಲ್ಲ, ಅವ್ರಂದ್ರು ಇವ್ರಂದ್ರು, ದುಡ್ಡೊಂದು ಕಾಯಿಲೆ ಏನೂ ಗೊತ್ತಿಲ್ಲ ನನಗೆ. ಯಾಕೆ ನನ್ ಮನಸ್ಸಿಲ್ಲ ಅಲ್ಲಿ. ನನ್ನ ಅನುಭವವನ್ನೇ ನೋಡ್ಬೇಕು, ನನ್ನ ನಿದ್ರೆನ ನಾನ್ ನೋಡಕ್ ಬರುತ್ತಲ್ಲ, ನನ್ನ ನಿದ್ರೆ ನಾನೇ ನೋಡ್ಬೇಕು. ಅದನ್ನ ಗುರುಗಳು ತೋರಿಸ್ತಾರ ಅಷ್ಟೇನೆ. ನಿನ್ನ ಅನುಭವವನ್ನ ನಿನಗೇ ತೋರ್ಸೋದೆ ಜ್ಞಾನ ಚಿಂತನ. ಹೊಸದಾಗಿ ಏನೋ ಬರೋದಿಲ್ಲ, ಹೊಸದಾಗಿ ನಿನ್ಗೆ ನಿದ್ರೆ ಅನುಭವ ತರೋದಿಲ್ಲ. ಎಲ್ಲ ನೀನ್ ಈಗ ಏನಿದೆಯಲ್ಲ ಅದನ್ನೇ ತೋರಿಸ್ತಾ ಇರೋದು. ನೀನು ನಿದ್ರೆ ಮಾಡ್ತಿದ್ಯಾ, ಯಾವ್ದೋ ಒಂದು ರೂಮು, ನಿಂದೆ ಆದ ಒಂದು ರೂಮು, ನಿನ್ ಮಂಚ ಮಲ್ಗಿದ್ಯಾ, ಎಲ್ಲಾ ನಿನಗೆ ಅದಿದೆ ಅಲ್ಲ. ನಿದ್ರೆ ಬರೋವರೆಗೂ ಮಾತ್ರ ಅದರ ಅನುಭವ. ನನ್ಗೆ ಇಂಥ ಮಂಚ ಬೇಕು, ನನ್ಗೆ ಸೊಳ್ಳೆ ಪರ್ದೆ ಇದ್ರೆ ಆಗಲ್ಲ, ಹಾಸಿಗೆ ಇಲ್ದೆ ಇದ್ರೆ ಆಗಲ್ಲ, ರಗ್ ಬೇಕು ನನಗೆ, ಚಳಿ ಇದೆ, ಸೊಳ್ಳೆ ಇದೆ, ಎಲ್ಲಾ ಈ ಮನಸ್ಸಿರೋವರೆಗೂ. ನಿಧಾನವಾಗಿ ಮನಸ್ಸು ಮರೆಯಾಗ್ತಾ ಹೋಗುತ್ತೆ. ಹೇಗ್ ಹೋಗುತ್ತೆ ಗೊತ್ತಿಲ್ಲ, ಅದು ಪ್ರಕೃತಿಯಲ್ಲೇ ಅದಿದೆ. ತಾನೇ ಮರೆಯಾಗ್ತಾ ಹೋಗ್ತಿದ್ದಂಗೆ ನನ್ಗೆ ಎಲ್ಲಾ ಭಾನ ಕಡಿಮೆ ಆಗುತ್ತೆ. ನನ್ನ ರೂಮಿನ ಭಾನ, ನನ್ನ ಕೊಠಡಿಯ ಭಾನ, ಮಂಚ, ಇದು ನನಗೇನ್ ಸ್ವಲ್ಪ ಎಲ್ಲಾ ಮರೆಯಾಗ್ತಿರತ್ತೆ. ಯಾರೋ ಬಂದ್ ಮಾತಾಡ್ಸಿರ್ತಾರೆ, ತಾಯಿ ಮಾತಾಡ್ಸಿರ್ತಾರೆ, ಬೇಡ ಸಾಕ ನಂಗೆ ನಿದ್ದೆ ಬರ್ತಿದೆ, ಮಾತಾಡ್ಬೇಡ ಅಂತ ಅವ್ರನ್ನೆಲ್ಲಾ ತ್ಯಾಗ ಮಾಡ್ತೀನಿ. ಯಾರನ್ನ ನಾನು ಬಹಳ ತೀವ್ರವಾಗಿ ಇವ್ರನ್ನ ಬಿಟ್ರೆ ಇರಲ್ಲ ಅಂತೀನೋ, ಆ ನಿದ್ರೆ ಅನುಭವ ಬರ್ತಿದ್ದಾಗ ಇವ್ರನ್ನೆಲ್ಲಾ ಬೇಡ ಅಂತೀನಿ. ಎಲ್ಲಾ ಬೇಡ, ತಾನೇ ಮರೆಯಾಗ್ತಾ ಆಗ್ತಾ ಆಗ್ತಾ ಕೊನೆಗೆ ಯಾವಾಗ ಮರೆ ಆಗ್ತೀನೋ ಅದ್ ಗೊತ್ತಾಗಲ್ಲ. ಸೆಕೆಂಡ್ ಅನ್ನೋದು ಅದು ಅಲ್ಲಿಲ್ಲ, ಕಾಲನೂ ಇಲ್ಲ. ಆ ಕಾಲಗಿಲ್ಲ ಎಲ್ಲ ಮಾತಾಡೋದು ಮನಸ್ಸು ಬಂದ್ರೆ. ಆ ಮನಸ್ಸು ಮರೆ ಆಗತ್ತಲ್ಲ, ಆಗ ನನಗೆ ಯಾವುದರ ಅನುಭವ ಇಲ್ವಲ್ಲ, ಆದ್ರೆ ನಾನು ಇರ್ತೀನಿ. ನನಗೆ ನಿದ್ರೆಯಲ್ಲಿ ನಾನು ಇರ್ಲಿಲ್ಲ ಅಂದಿದ್ರೆ ನನಗೆ ಹೆದರಿಕೆ ಆಗ್ತಿತ್ತು ಹೋಗೋದಿಕ್ಕೆ. ದಿನ ನನಗೆ ಬಹಳ ಖುಷಿ ಆಗುತ್ತೆ, ಅಲ್ಲಿ ಹೋದ್ರೆ ನನ್ಗೆ ಆರಾಮಿದೆ ಅಂತ ನನಗೆ ಅನಿಸ್ತಿದೆ. ಹಾಗಾದ್ರೆ ಇವುಗಳ ಸವಾಸ ಮಾಡಿದ್ರೆ ನನ್ ದುಃಖಿ, ಇವುಗಳ ಸವಾಸ ಬಿಟ್ರೆ ನಾನು ಆರಾಮಿದ್ದೀನಿ. ಹಾಗಾದ್ರೆ ಈ ಮನಸ್ಸು ಬರುತ್ತೆ, ಎಲ್ಲವನ್ನ ಸೃಷ್ಟಿ ಮಾಡುತ್ತೆ. ನೋಡ್, ನಿಮ್ ತಾಯಿ, ನಿಮ್ ತಂದೆ, ನಿಮ್ ಸ್ಕೂಲು, ಮಾಸ್ಟ್ರು, ಅವ್ರು ಇವ್ರು, ಕಾಲೇಜು, ಹೆಂಡತಿ, ಮಕ್ಳು, ಇವನ್ನೆಲ್ಲಾ ತಾನೇ ಅದು ಒಂದಾದ್ಮೇಲೆ ಒಂದು ಅಲೆಗಳು. ಆ ಅಲೆಗಳಿಗೆ ನಾನು ಒಡತಕ್ಕೆ ಸಿಕ್ಕಾಕೊಂಡಿರ್ತೀನಿ. ನನಗೆ ಅದು ವಿಚಾರ ಮಾಡಕ್ಕೂ ಬರಲ್ಲ. ನನಗೆ ಏನು ಮನಸ್ಸೀಗ ಈ ರೀತಿ ಆಲೋಚನೆ ಬಂತು, ಮನಸ್ಸಿಗೆ ಇದ್ ಬಂತು ಅಂತ ನನಗೆ ಅದ್ರಿಂದ ಪ್ರತ್ಯೇಕ ಆದ್ರೆ ಮಾತ್ರ ಗೊತ್ತಾಗುತ್ತೆ. ನಾನೇ ಮನಸ್ಸಾಗಿರೋದ್ರಿಂದ ಅದು ಬಹಳ ನನ್ನನ್ನ ರಾತ್ರಿ ಆಗೋವರ್ಗುನು ಒಂದಾದ್ಮೇಲೆ ಒಂದು ಯೋಚನೆಗಳನ್ನ ನನ್ನನ್ನ ಮಾಡ್ಸಿ ರಾತ್ರಿ ಆಗೋಷ್ಟೊತ್ತಿಗೆ ಬಹಳ ಸಾಕ ಹೋಗಿರ್ತೀನಿ. ಯಾಕೆಂದ್ರೆ ಮನಸ್ಸು ಅಷ್ಟು ಮಾತಾಡ್ತಾ ಇರುತ್ತೆ. ಆ ಮನಸ್ಸು ಬಂತು, ಎಲ್ಲಾ ಜಗತ್ತನ್ನು ತಗೊಂಡ್ಬರುತ್ತೆ. ಅದು ಮರೆಯಾಯ್ತು, ಇಡೀ ಜಗತ್ತೇ ಹೋಗುತ್ತೆ. ಈ ರೀತಿ ಮೂರು ದೇಹವನ್ನ ನೀನು ಧರಿಸ್ತೀಯ. ಎಚ್ಚರಕ್ ಬಂದ ಅಲ್ಲೆಲ್ಲಾ ಮಾಡ್ತೀಯಲ್ಲ, ಅದೇ ರೀತಿ ಕನಸಿಗೆ ಹೋಗ್ತೀಯ. ಇಲ್ಲಿರೋದನ್ನೆಲ್ಲಾ ಬಿಟ್ಬಿಡ್ತೀಯ ಪುನಃ. ಎಚ್ಚರದಲ್ಲಿ ಯಾರನ್ನ ಎಲ್ಲಾ ನೀನು ಸೃಷ್ಟಿ ಮಾಡ್ಕೊಂಡು ಎಲ್ಲಾರು ಇದ್ರು, ಹೆಂಡತಿ, ಮಕ್ಳು, ಮನೆ, ಸ್ಕೂಲು, ಕಾಲೇಜು, ಗುರುಗಳು, ಶಾಸ್ತ್ರ ಎಲ್ಲಾ ಇಲ್ಲಿ ಬಿಟ್ಬಿಡ್ತೀವಿ. ಕನಸಿಗೆ ಹೋಗೋದು, ಅಲ್ಲಿ ತಿರ್ಗಾ ನಾನೇ ಒಂದ್ ಸೃಷ್ಟಿ ಮಾಡ್ಕೋತೀನಿ. ಅಲ್ಲಿ ನಾನು ಏನು ಗೊತ್ತೇ ಇಲ್ಲ, ಇಲ್ಲಿ ಬಹಳ ಪಂಡಿತ ಇರ್ತೀವಿ, ಅಲ್ಲಿ ಏನೂ ಗೊತ್ತೇ ಇಲ್ಲ ಅನ್ನಂಗೆ. ಅಲ್ಲಿ ಬಹಳ ದುಃಖಿ, ಬಹಳ ಬಡವ, ಬಹಳ ಹಸಿವೆ, ಬಹಳ ಕಾಯಿಲೆ. ನಾನೇ ಅಲ್ಲಿ ಸೃಷ್ಟಿ ಮಾಡ್ಕೊಳ್ಳೋದು. ನನ್ ಮನಸ್ಸೇ ಸೃಷ್ಟಿ ಮಾಡ್ಕೊಳ್ಳುತ್ತೆ. ತಾನೇ ಜಗತ್ತನ್ನ ಮಾಡ್ಕೊಳ್ಳುತ್ತೆ, ದೇವ್ರನ್ನ ಮಾಡ್ಕೊಳ್ಳುತ್ತೆ, ಗುರುಗಳನ್ನ ಮಾಡ್ಕೊಳ್ಳುತ್ತೆ, ಶಾಸ್ತ್ರವನ್ನ ಮಾಡ್ಕೊಳ್ಳುತ್ತೆ, ಎಲ್ಲಾ ತಾನೇ ಮಾಡ್ಕೊಳ್ಳುತ್ತೆ. ಅಲ್ಲಿ ತಾನೇ ಅಲ್ಲೊಂದ್ ಇನ್ನೊಂದ್ ರೂಪ ತಾನೇ ಮಾಡ್ಕೊಳ್ಳುತ್ತೆ. ಇಲ್ಲಿ ಎಚ್ಚರದ ಮನಸ್ಸು ಏನಿತ್ತಲ್ಲ ಅದಕ್ಕೆ ಸಂಪರ್ಕನೇ ಇಲ್ಲ.
ಪೂರ್ತಿ ನಾನು ಇಲ್ಲಿ ಏನಿದ್ನಲ್ಲ, ಈ ಮನೆ, ಇವ್ರು, ಹೆಂಡತಿ, ಮಕ್ಳು, ಇವ್ರು ಯಾರೂ ಇಲ್ಲ ಅಲ್ಲಿ. ಅಲ್ಲಿ ಬೇರೆ ತಾನು ಒಂದೇ ತಾನೇ ಎಲ್ಲಾ ಭಾವಿಸ್ಕೊಳುತ್ತೆ. ತಾನೇ ಹೆಂಡತಿಯ ರೂಪವನ್ನ ತಾನೇ ಭಾವಿಸ್ಕೊಳುತ್ತೆ, ಹೆಂಡತಿ ಮಾತಾಡೋದ್ ತಾನೇ ಮಾತಾಡತ್ತೆ, ಗಂಡ ಮಾತಾಡೋದನ್ನ ಮಾತಾಡತ್ತೆ, ಮಕ್ಳು ಮಾತಾಡೋದು, ಕಾಯಿಲೆಯನ್ನು ಹೀಗೆ ಅನುಭವಿಸುತ್ತೆ. ಅಲ್ಲಿ ಡಾಕ್ಟರ್ಗಳು ಪರಿಹಾರ ಹೇಳ್ತಾರೆ, ಅಲ್ಲಿ ಏನಿರುತ್ತೆ ಅದೇ ರೀತಿ ಅಲ್ಲಿ ಯಾರು ಬಂದ್ರು? ನನ್ ಮನಸ್ಸೇ ಹಂಗಾರ ಅಷ್ಟು ಸಾಮರ್ಥ್ಯ ಇದೆ ಅದಕ್ಕೆ. ತಾನೇ ಎಲ್ಲ ಭಾವಿಸಿ ಮಾಡಿ ನಾನ್ ಅದ್ರೊಳಗಡೆ ಸಿಗಾಕೊಂಡ್ಬಿಟ್ಟಿದೀನಿ. ಅದ್ರೊಳಗಡೆ ನಾನ್ ಯಾವಾಗ ಮನಸ್ಸು ಅಂತ ಆದ್ನೋ, ಅದೇನೇನ್ ಮಾಡುತ್ತೋ ಅದೆಲ್ಲಾ ನಾನೇ ಮಾಡ್ತಿದ್ದೀನಿ ಅಂತ. ನಿದ್ರೆಗ್ ಬಂದ್ರೆ ಏನು ಇಲ್ದಿರಂಗ್, ಪ್ರಜ್ಞೆ ಇಲ್ದಿರಂಗ್ ಹೊರ್ಟೋಗಿರ್ತೀನಿ. ದೇಹ ತಾನೇ ಬಾಯ್ ಬಿಟ್ಕೊಂಡ್ ಮಲ್ಗಿರುತ್ತೋ, ಬಟ್ಟೆ ಹಾಕೊಂಡ್ ಮಲ್ಗಿರುತ್ತೆ, ಹೇಗೋ ಮಲ್ಗಿರುತ್ತೆ, ಏನೇನೋ ಮಾಡ್ತಿರತ್ತೆ, ಏನೂ ಪ್ರಜ್ಞೆ ಇಲ್ಲ. ಅದೆಲ್ಲ ಮನಸ್ಸು ಬಂದಾಗ ಅನ್ನತ್ತೆ, ಎಚ್ಚರ ಆದ ತಕ್ಷಣ ಓ ಈ ತರ ಮಲ್ಗಿದ್ನಾ, ಹಿಂಗ್ ಮಲ್ಗಬಾರ್ದಾಗಿತ್ತು, ಹಂಗ್ ಮಲ್ಗಬಾರ್ದಾಗಿತ್ತು, ಇವ್ರ ಪಕ್ಕ ಇದ್ದೀರಾ, ಇದಾರ ಮನೆ, ಅದೆಲ್ಲ ಮನಸ್ಸು ಬಂದ್ಮೇಲೆ. ಅಲ್ಲಿವರೆಗೂ ನನ್ಗೇನು ಪ್ರಜ್ಞೆನೇ ಇಲ್ಲ. ಹಾಗಾದ್ರೆ ನನ್ನ ಜೀವನ ಈ ಮೂರಲ್ಲೇ ಓಡಾಡ್ತಾ ಇರ್ತೀನಿ. ಸ್ಥೂಲ ದೇಹದಾಗ ಬರ್ತೀನಿ, ಸೂಕ್ಷ್ಮ ದೇಹ ಆಗ್ತಿರತ್ತೆ, ಕಾರಣ ದೇಹಕ್ಕೆ ಹೋಗ್ತೀನಿ. ಸ್ಥೂಲ, ಸೂಕ್ಷ್ಮ, ಕಾರಣ, ಈ ಮೂರೇ ನನ್ನ ಜೀವನ. 80 ವರ್ಷ 90 ವರ್ಷ ಇದ್ರೊಳಗಡೆನೆ ಇರ್ತೀನಿ. ಹಾಗಾಗಿ ಬಹಳ ದುಃಖಿ. ಎಷ್ಟೆಷ್ಟು ಇದನ್ನ ಮಾಡ್ತೀನೋ ಅಷ್ಟಷ್ಟು ವಾಸನೆಗಳು ಬೆಳೀತಾ ಹೋಗ್ತಿರತ್ತೆ, ಗೊತ್ತಾಗೋದಿಲ್ಲ. ನಾನು ಅದನ್ನ ಅದ್ರಲ್ಲೇ ಚಿಂತನ ಮಾಡ್ತೀನಿ, ಅದ್ರಲ್ಲಿ ಏನೇನ್ ಮಾಡ್ತೀನಿ ಅಲ್ಲ ಅದ್ರೊಳಗಡೆನೆ. ಹೆಂಗ್ ಅದ್ರಿಂದ ಆಚೆ ಬರಕ್ಕಾಗತ್ತೆ? ಒಂದು ಕೆಸರಿನ ಗುಂಡಿ ಇದೆ, ನೀನ್ ಅದ್ರೊಳಗಡೆ ಬಿದ್ದಿರ್ತೀಯ. ನೀನ್ ಏನಾದ್ರೂ ಅದನ್ನ ಮೇಲ್ ಬರ್ಬೇಕು ಅಂದ್ರೆ, ಎಷ್ಟು ನೀನ್ ಮೇಲ್ ಬರ್ಬೇಕು ಅಂತೀಯೋ ಅಷ್ಟು ಅದ್ರೊಳಗಡೆ ಹೋಗ್ತಿರ್ತೀವಿ. ಏನಾದ್ರು ಪ್ರಯತ್ನ ಪಡಕ್ ಹೋದ್ರೆ ವಾಪಸ್ ಅದ್ರೊಳಗಡೆನೆ. ಹಾಗೆ ಆ ಮನಸ್ಸಾಗಿ ನೀ ಏನೇನ್ ನಾನು ಈ ತರ ಸಾಧನ ಮಾಡ್ಬೇಕು, ನಾನು ಹಂಗ್ ಮಾಡ್ಬೇಕು, ಇವತ್ ಧ್ಯಾನ ಮಾಡ್ಬೇಕು, ಚಿಂತನ ಮಾಡ್ಬೇಕು, ಏನೇನ್ ಅಂತಿದೆ ಎಲ್ಲ ಸಂಸ್ಕಾರದೊಳಗಡೆನೆ. ಅದು ತಾನೇ ಭಾವಿಸಿರುವ ಮನಸ್ಸಿನ ಸಂಸ್ಕಾರದಲ್ಲೇನೆ. ಅದೇ ರೀತಿ ಅದು ಭಾವಿಸ್ತಿರತ್ತೆ, ತಾನೇ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಿರತ್ತೆ. ತಾನೇ ಇವತ್ತಿಲ್ಲ ನೀನ್ ಬಹಳ ಚೆನ್ನಾಗೆಲ್ಲ ಮಾಡಿದ್ಯಾ ಅನ್ನತ್ತೆ. ತಾನೇ ಒಂದು ದಿನ ಏನೂ ಮಾಡೇ ಇಲ್ವಲ್ಲ ನಾನು ಅಂತ ತಾನೇ ದುಃಖಿ ಆಗತ್ತೆ. ಇಲ್ಲ 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 ನಾನ್ ಬಹಳ ಶ್ರೇಷ್ಠ ಅಂತ ತಾನೇ ಸುಖಿ. ಎಲ್ಲಾ ತಾನೇ ತೀರ್ಮಾನ ಮಾಡ್ತಿರುತ್ತೆ. ಅದೇನೇನ್ ಮಾಡ್ತಿರುತ್ತೋ ಅದೆಲ್ಲ ನಾನ್ ಅನ್ಭವಿಸ್ತಾ ಇರ್ತೀನಿ. ಹಾಗಾಗಿ ಆ ಮನಸ್ಸಿನ ಜೀವನ ಇದೆಯಲ್ಲ, ಇದೇ ನನ್ನ 70-80 ವರ್ಷ ಇದ್ರಲ್ಲೇ ಓಡಾಡ್ತಾ ಇರ್ತೀನಿ. ಅದೇನ್ ಇದೆಯಲ್ಲ ಆ ಮೂರು, ಅದು ನಿನಗ್ ಸ್ಪರ್ಶನೇ ಇಲ್ಲ. ಅದ್ ಬರೀ ಕಾಣಿಸ್ತಾ ಇದೆ, ಬರೀ ತಾನೇ ಕಲ್ಪನೆ ಮಾಡ್ಕೊಂಡಿರೋದು ಮನಸ್ಸು. ಆ ಕನಸಿನ ಅನುಭವ ನೋಡು, ಅಲ್ಲಿ ಯಾರು ಬಂದಿಲ್ಲ, ತಾನೇ ಕಲ್ಪನೆ ಮಾಡ್ಕೊಂಡು ದುಃಖ ಪಡ್ತಿದ್ಯಲ್ಲ. ಹಾಗೆ ಈ ಎಚ್ಚರದ ಮನಸ್ಸು, ಸ್ಥೂಲ ಮನಸ್ಸುವೆ. ಏನ್ 25 ತತ್ವ ಇರ್ಲಿ, ಎಷ್ಟೇ ತತ್ವ ಇರ್ಲಿ, ದೇಹಾದಿಗಳು ನನಗೆಲ್ಲಾ ಸೇರಿ ನಾನಿದೀನಿ ಅಂತಿದೆ. ನನ್ಗೇನ್ ಇವಾಗ ಪಂಚಮಹಾಭೂತಗಳನ್ನ ಅನುಭವಿಸ್ತಾ ಇದೀನಿ ಅಂತೇನಿಲ್ಲ. ನಾನೀಗ 10 ಇಂದ್ರಿಯಗಳನ್ನ ಅನುಭವಿಸ್ತಾ ಇದೀನಿ ಅಂತಿದ್ಯಾ? ಏನಿಲ್ಲ. ಕಣ್ಣು ಆಯ್ತಾ ನನಗಾಯ್ತು, ಕಿವಿ ಆಯ್ತಾ, ಏನ್ 10 ಇಂದ್ರಿಯಗಳಾಗತ್ತೆ ನನಗೆ. ಅಂತಃಕರಣ ಏನಾಗತ್ತೆ ಎಲ್ಲಾ ನನಗೆ, ಎಲ್ಲಾ ಸೇರಿ ನಾನು ಅಂತಿದ್ದೀನಿ. ಹಾಗಾಗಿ ಅವುಗಳಲ್ಲೆಲ್ಲ ಏನೇನಾಗತ್ತೆ, ಆ ಸ್ಥೂಲ ದೇಹದಲ್ಲೆಲ್ಲ ತಾನೇ ಮನಸ್ಸು ಬಂದು ಮನಸ್ಸೇ ತಾನೇ ಸೃಷ್ಟಿ ಮಾಡುತ್ತೆ ದೇಹವನ್ನ. ಅಷ್ಟು ಸಾಮರ್ಥ್ಯ ಅದಕ್ಕಿದೆ, ನನಗ್ ಗೊತ್ತಾಗಲ್ಲ. ಅದನ್ನೇ ಪತಂಜಲ ಯೋಗ ಮಹರ್ಷಿಗಳು ಹೇಳೋದು, ಮನ ಏವ ಕಾರಣ. ಅದು ಆ ಮನಸ್ಸೇ ಮನೋಮಯ ಜಗತ್ತು. ಮನಸ್ಸಿದೆಯಾ ನಿನಗ್ ಜಗತ್ತು, ದೇಹ ಎಲ್ಲದರ ಅನುಭವ. ಮನಸ್ಸಿಲ್ವಾ ಯಾವುದರ ಅನುಭವವೂ ಇಲ್ಲ. ನೋಡು, ನೀನೇ ವಿಚಾರ ಮಾಡಿ ನೋಡು. ಮನಸ್ಸಿಗೆ ಎಲ್ಲ ಹಂಗಾರ ಸಾಮರ್ಥ್ಯ ಇದೆಯಾ? ನನ್ಗೆ ಈಗ ಏನ್ ಅನ್ಸಿದೆ, ಮನಸ್ ಬಂದ್ಮೇಲೆ ದೇಹ ಬಂದ್ಮೇಲೆ ಇವೆಲ್ಲಾ ಬಂದಿದೆ. ನನ್ ಸೃಷ್ಟಿ ಅಲ್ಲ, ಮೊದ್ಲೊಂದ್ ಜಗತ್ ಅಂತ ಇದೆ. ಆ ಜಗತ್ತೊಳಗಡೆ ನನ್ ಮನೆ ಅಂತ ಇದೆ. ಆ ಮನೆ ಒಳಗಡೆ ನಾನು ಒಂದು ದಿನ ಹುಟ್ಟಿದೀನಿ. ನನ್ಗೆಲ್ಲಾ ತಂದೆ ತಾಯಿಗಳಿದ್ದಾರೆ, ನನಗೊಂದು ದೇಹ ಇದೆ. ಎಲ್ಲ ಆಮೇಲೆ ಬಂದಿರೋದು ಅಂತ ಏನ್ ಅನ್ಸುತ್ತಲ್ಲ, ನೀನೇ ಸೃಷ್ಟಿ ಮಾಡಿರೋದು. ತಾನಿಲ್ಲದೊಡೆ ನಮ್ ತೋರದಾಗಿ ತನ್ನಂ ಮೊದಲರಿ. ನೀನ್ ಇಲ್ಲ ಅಂದ್ರೆ ಏನೂ ಅನುಭವ ಇಲ್ಲ, ನೀನ್ ಬಂದ್ರೆ ಎಲ್ಲ ಅನುಭವ ಇದೆ. ನಿನ್ ಮನಸ್ ಬಂತು, ಎಲ್ಲದರ ಅನುಭವ. ನಿನ್ ಮನಸ್ ಬರ್ಲಿಲ್ಲ, ಯಾವುದರ ಅನುಭವವೂ ಇಲ್ಲ. ಹೇಗೆ ಕನಸು, ಕನಸಲ್ಲಿ ಎಲ್ಲಾ ಸೃಷ್ಟಿ ಮಾಡ್ಕೊಂಡಲ್ಲ ನೀನು. ಎಲ್ಲ ದೇಹವನ್ನ ಮಾಡ್ಕೊಂಡೆ, ಅಲ್ಲೇ ಯಾರು ಬಂದ್ರ ಅಲ್ಲಾದರೂ ಪ್ರಕೃತಿ ಪಂಚಮಹಾಭೂತಗಳು ಏನಾರು ಗೊತ್ತಾಯ್ತಾ ನಿನ್ಗೆ? ಆ ಪಂಚಮಹಾಭೂತಗಳನ್ನ ನೀನೇ ಸೃಷ್ಟಿ ಮಾಡ್ಕೊಂಡಿದ್ಯಾ. ಜಗತ್ತನ್ನು ನೀನೇ ಸೃಷ್ಟಿ ಮಾಡ್ಕೊಂಡಿದ್ಯಾ. ಕಾಲ ದೇಶಗಳನ್ನು ನೀನೇ ಸೃಷ್ಟಿ. ಜಗತ್ತಿನ ಈಗೇನ 650 ಕೋಟಿ ಎಷ್ಟೇ ಏನೇನ್ ಮಾತಾಡ್ತೀವಿ ಎಲ್ಲವನ್ನೂ ಅಲ್ಲೇ ಹಾಗೆ ಸೃಷ್ಟಿಯಾಗಿದೆ. ಹಾಗಾದ್ರೆ ನಿನ್ ಮನಸ್ಸಿಗೆ ಅಷ್ಟು ಸಾಮರ್ಥ್ಯ ಇದೆ. ನಿನ್ನ ಮನಸ್ಸೇ ದೇಹವನ್ನ ಸೃಷ್ಟಿ ಮಾಡಿದೆ. ಮನಸ್ಸಿದೆ, ದೇಹದ ಅನುಭವ ಇರುತ್ತೆ. ಮನಸ್ಸಿಲ್ಲ, ದೇಹದ ಅನುಭವ ಇಲ್ಲ. ಆ ಮನಸ್ಸಿಗೆ ಅದೇ ತಾನೇ ದೇಹವನ್ನ ಸೃಷ್ಟಿ ಮಾಡೋಷ್ಟು ಅದಕ್ಕೆ ಸಾಮರ್ಥ್ಯ ಇದೆ. ಉದಾಹರಣೆ ಕನಸು. ಕನಸಿನಲ್ಲಿ ತಾನೇ ಬಂದು ತಾನೇ ಹಿಂಗ್ ಸೃಷ್ಟಿ ಮಾಡುತ್ತಲ್ಲ, ಹಾಗೆ ಈ ಸ್ಥೂಲ ದೇಹವೂ ಆಗಿದೆ. ತಾನೇ ಮನಸ್ಸು ಅದನ್ನೆಲ್ಲ ಭಾವಿಸಿ ಮಾಡ್ತಿದೆ. ಅದು ಸತ್ಯ ಇಲ್ಲ, ಅದರ ಭ್ರಮೆ. ಅದು ಮನಸ್ಸಿನ ಕಲ್ಪನೆ ಸ್ಥೂಲ ದೇಹ. ಹಾಗೆ ಸೂಕ್ಷ್ಮ ದೇಹನು ಅದರ ಕಲ್ಪನೆ. ಅದೇ ಪ್ರಜ್ಞೆ ಇಲ್ಲದೆ ಹೋಗುತ್ತೆ. ಈ ರೀತಿ ನನ್ನ ಅನುಭವಕ್ಕೆ ಬರ್ತಿದ್ಯಲ್ಲ, ಈ ರೀತಿ ನನಗೆ ಗೊತ್ತಾಗ್ತಿದ್ಯಲ್ಲ, ಆ ಅರಿವು ನೀನಿದ್ಯಾ.
ಆ ಕಡೆ ಲಕ್ಷ್ಯ ಕೊಡು, ಇದ್ರಲ್ಲೇ ಓಡಾಡ್ಬೇಡ. ಈ ಮನಸ್ಸಾದಿಗಳನ್ನಾಗಿ ಅದನ್ನ ಹಿಡ್ಕೊಂಡು ಎಷ್ಟು ನೀನು ಮನಸ್ಸಾದಿಗಳಾಗಿರ್ತೀಯೋ ಅಷ್ಟು ದುಃಖಿ ಆಗ್ತೀಯ. ಅದು ಕರ್ಮದ ಆದಿಂದಲಿದೆ. ಹಾಗಾಗಿ ಅದು ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ ಏನಾದ್ರೂ ಆಗ್ಲಿ ಅದಕ್ಕೆ ಆಧಾರವಾಗಿ ನಾನಿದ್ದೀನಿ. ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಅದು ಬರೀ ತೋರ್ತಾ ಇದೆ. ಸ್ಥೂಲವಾಗಿ ತೋರುತ್ತೆ, ಸೂಕ್ಷ್ಮವಾಗಿ ತೋರುತ್ತೆ, ಕಾರಣ ಆಗತ್ತೆ. ಆ ಮನಸ್ಸು ಬದಲಾವಣೆ ಆಗತ್ತೆ, ಹೋಗುತ್ತೆ, ಮಾಡತ್ತೆ, ತಾನೇ ಎಲ್ಲ ಭಾವಿಸ್ತಿದೆ. ನಾನು ಅದಕ್ಕೆ ಆಧಾರವಾಗಿರುವ ಅರಿವಿದ್ದೀನಿ. ಮೂರು ತನುವಿಡೆದು ತೋರುವ ತೋರುತ್ತೆ ಈ ಮೂರೂ ದೇಹಗಳು, ಮೂರು ಅವಸ್ಥೆಗಳು. ಮೂರು ಅವಸ್ಥೆಯಲ್ಲಿ ಮಾತ್ರ ಇದೆ ನನ್ನ ಜೀವನ. ಮೂರು ಅವಸ್ಥೆಯಲ್ಲಿ, ಎಚ್ಚರದ ಅವಸ್ಥೆಯಲ್ಲೇ ಇಡೀ ನನ್ನ ಬದುಕೆಲ್ಲ ಎಚ್ಚರದ ಅವಸ್ಥೆ. ನಾನೇನೀಗ ಶ್ರವಣಾದಿಗಳನ್ನ ಕೇಳ್ತಾ ಇದ್ದೀನಿ, ಗುರುಗಳಿದ್ದಾರೆ, ಮನೆ ಇದೆ, ಎಲ್ಲವೂ ಇದೆ. ಇಡೀ ನನ್ನ ಬದುಕೆಲ್ಲ ಈ ಎಚ್ಚರದಲ್ಲೇನೆ. ಕನಸಿಗೆ ಹೋದ್ರೆ ಅಲ್ಲೊಂದು ಜಗತ್ತು, ನಿದ್ರೆಗೆ ಹೋದ್ರೆ ಏನೂ ಇಲ್ಲ ಅಲ್ಲಿ. ಹಾಗಾಗಿ ಈ ಮೂರು ಅವಸ್ಥೆಗಳಲ್ಲಿ ನನ್ನ ಜೀವನ. ಈ ಮೂರು ಅವಸ್ಥೆಗಳು ಒಂದೊಂದು ಗುಣಕ್ಕೆ ಒಳಗಾಗಿದೆ. ಈ ಎಚ್ಚರದಲ್ಲಿ ಏನಿದೆಯಲ್ಲ ಇದು ಸತ್ವಗುಣ. ಬಹಳವಾಗಿ ಈಗ ವಿಚಾರ ಮಾಡ್ಬೋದಲ್ಲ, ಎಲ್ಲ ಇಂದ್ರಿಯಗಳು, ಬುದ್ಧಿ, ದೇಹ ಎಲ್ಲವೂ ಇದೆ. ಇಲ್ಲಿ ವಿಚಾರ ಮಾಡುವಷ್ಟು ಸ್ಪಷ್ಟತೆ ಎಲ್ಲ ಇದೆಯಲ್ಲ, ಹಾಗಾಗಿ ಇದು ಸತ್ವಗುಣ. ಅದೇ ಕನಸಿನಲ್ಲಿ ನನಗೆ ಅರ್ಧಂಬರ್ಧ ಪ್ರಜ್ಞೆ ಇರುತ್ತೆ. ಯಾರೋ ಬರ್ತಾರೆ, ಏನೋ ಹೋಗ್ತಾರೆ, ಯಾರ್ದೇನು ಏನು ಗೊತ್ತಾಗೋದಿಲ್ಲ ಅಲ್ಲಿ. ಹಾಗಾಗಿ ಅದು ರಜೋಗುಣ. ಕನಸಿನಲ್ಲಿ ನಿದ್ರೆಗೆ ಹೋಗ್ತೀನಿ, ಏನೂ ಪ್ರಜ್ಞೆ ಇಲ್ದಿರೋ ಮಲ್ಕೋತೀನಲ್ಲ, ಅದು ತಮೋಗುಣ. ಈ ರೀತಿಯಾಗಿ ಮೂರು ಗುಣಗಳು, ಮೂರು ಅವಸ್ಥೆಗಳು, ಮೂರು ದೇಹಗಳು, ಇದೇ ನಿನ್ನ ಜೀವನ. ಇದನ್ ಬಿಟ್ಟು ಇನ್ನೇನೂ ಬೇರೆ ಇಲ್ವೇ ಇಲ್ಲ. ಈ ಮೂರನ್ನ ನಿಜ ಅನ್ಕೋತಿದ್ಯಲ್ಲ, ಇದೇ ಅದು ತೋರ್ತಾ ಇದೆ. ತೋರೋದು ಅತ್ಯಂತ ಶ್ರೇಷ್ಠ. ತೋರೋದು ಅಂದ್ರೆ ಬರೀ ಕಾಣಿಸ್ತಾ ಇದೆ. ಯಾಕೆ ಕಾಣಿಸ್ತಾ ಇರೋದು? ನಾನೇ. ಈಗೇನ್ ನಾನ್ ಕೂತಿದ್ದೀನಿ, ಕೇಳ್ತಾ ಇದ್ದೀನಿ, ಮಾಡ್ತಾ ಇದ್ದೀನಲ್ಲ, ಈ ಮೂರು ತನು, ಮೂರು ದೇಹಗಳು, ಮೂರು ಸೂಕ್ಷ್ಮ ಶರೀರಗಳು, ಮೂರು ಅವಸ್ಥೆಗಳು, ಮೂರು ಗುಣಗಳು, ಈ ಇಷ್ಟನ್ನು ಒಳಗೊಂಡಿರುವ ಜೀವ ಅಂತ ಏನಿದೆಯಲ್ಲ ನೀನೇ ತೋರ್ತಾ ಇದೀಯಾ. ನಿನಗೆ ನನಗೆ ಸ್ಪರ್ಶ, ನಾನು ಇದಕ್ಕೆ ಆಧಾರವಾಗಿರುವ ಅರಿವು ನಾನಿದ್ದೀನಿ. ಈ ಎಚ್ಚರದವನಿಗೆ, ಕನಸಿನವನಿಗೆ, ಸೂಕ್ಷ್ಮ ದೇಹಕ್ಕೆ, ಇವ್ರಿಗೆಲ್ಲ ಭವಮಾಲೆ. ಇದು ತಾನೇ ಸಂಸ್ಕಾರ ಮಾಡ್ಕೊಂಡು ತಾನೇ ಅವುಗಳಿಗೆಲ್ಲ ಸಿಗಾಕೊಂಡ್ ಹೇಗೆ ಜೇಡರ ಬಲೆ ಇದೆಯಲ್ಲ, ಜೇಡ ತಾನೇ ಆ ಬಲೆನೆಲ್ಲ ನೇಯುತ್ತೆ, ತಾನೇ ಅದ್ರೊಳಗಡೆ ಎಲ್ಲ ಓಡಾಡುತ್ತೆ, ತಾನೇ ಅದ್ರೊಳಗಡೆ ಸಿಗಾಕೊಂಡು ತಾನೇ ಸತ್ತೋಗುತ್ತೆ. ಹಾಗೆ ಈ ಜೀವನಾಗಿರೋನು ತಾನೇ ಎಚ್ಚರ ಮಾಡ್ಕೋತಾನೆ, ತಾನೇ ಕನ್ಸ್ಗೆ ಹೋಗ್ತಾನೆ, ತಾನೇ ನಿದ್ರೆಗೆ ಹೋಗ್ತಾನೆ. ಮೂರು ಸತ್ವಗುಣ. ಬೆಳಗ್ಗೆ ಎದ್ದ ತಕ್ಷಣ ಬಹಳ ಸತ್ವಗುಣ ನಮ್ಗೆ ಬಹಳ ಪ್ರಧಾನವಾಗಿ. ಮನಸ್ಸು ಶಾಂತ ಇರುತ್ತೆ. ಆಮೇಲೆ ರಜೋಗುಣಕ್ ಬರುತ್ತೆ. ತಾನೇ ರಾತ್ರಿ ಆಗ್ತಾ ತಮೋ ಗುಣಕ್ಕೆ ಹೋಗುತ್ತೆ. ಈ ರೀತಿ ತಾನೇ ಆ ಮೂರು ಅವಸ್ಥೆಗಳು ಅವೆಲ್ಲವೂ ತೋರೋ ಶರೀರದಲ್ಲಾಗ್ತಿದೆ. ಬರೀ ಕಾಣಿಸ್ತಾ ಇರೋದು. ನಿನ್ನ ಅನುಭವದಲ್ಲಿ ಇಲ್ಲ. ನಿನ್ನ ಆಧಾರದಲ್ಲಿ ಇವುಗಳಿಗೆ ಅಸ್ತಿತ್ವ ಬಂದಿದೆ. ನೀನು ಅರಿವಿನ ಸ್ವರೂಪ, ನೀನು ಇರುವಿನ ಸ್ವರೂಪ, ನೀನು ಆನಂದ ಸ್ವರೂಪ. ನಾನಿರೋದೇ ಅರಿವಿನ ಸ್ವರೂಪ. ನಾನು ಅಂದ ತಕ್ಷಣ ಪುನಃ ಈ ಅಹಂಕಾರದ ನಾನು ಎಲ್ಲಾ ಕಡೆ ಬರುತ್ತೆ. ಅದನ್ನ ಕೈ ಚೆಲ್ಬೇಕು, ಬಿಡೋದು. ಅದೆಲ್ಲ ಎಚ್ಚರದಲ್ಲಿರೋನು. ಎಚ್ಚರದಲ್ಲಿ ನಾನಿದೆ, ಎಚ್ಚರದಲ್ಲಿ ಮನಸ್ಸಿದೆ, ಎಚ್ಚರದಲ್ಲಿ ದೇಹ ಇದೆ. ಅವನ್ನ ಅರಿಯುವ ಅರಿವು ನಾನು. ಈ ರೀತಿಯಾಗಿ ನೋಡಿದ್ರೆ ಭವಮಾಲೆ ಎಲ್ಲಿದೆ? ಭವಮಾಲೆ ಅಂತ ಸುಮ್ನೆ ಭ್ರಮೆ ಪಟ್ಟಿದ್ದೀನಲ್ಲ ನಾನು. ಬಹಳ ನನಗೆ ಯಾವ್ದೋ ಬಂಧನದಲ್ಲಿ ಸಿಗಾಕೋಬಿಟ್ಟಿದೀನಿ, ಬಹಳ ನಾನು ಬಹಳ ನನಗೆ ದೇಹ ಬಂಧನ ಇದೆ, ಮನಸ್ಸು ಬಂಧನ, ಏನೇನ್ ಭಾವಿಸ್ತಾ ಇದೆಯಲ್ಲ ಬರೀ ತೋರ್ತಾ ಇರೋ ಶರೀರದಲ್ಲಿ. ಅದು ಬರೀ ಅದು ತೋರ್ತಾ ಇದೆ, ಬರೀ ಭಾವನೆಯಲ್ಲಿದೆ. ಪರದೊಳು ಆಕಸ್ಮಿಕವಾಗಿ ಸುಮ್ನೆ ಕಲ್ಪಿತ ಪುರುಷ ಇವನು. ಇವನಿಗೆ ಏನೂ ಅಸ್ತಿತ್ವನೇ ಇಲ್ಲ. ನಿನಗೆ ಕಲ್ಪಿತ ಪುರುಷ ಅಂದ್ರೆ ಅವನು ಇನ್ನೊಬ್ಬನ್ ಯಾರನೋ ಎಲ್ಲೋ ನೋಡೋದು ಭಾವಿಸೋದು ಅಲ್ಲ. ನಾನು ಏನಿದ್ದೀನಲ್ಲ ನಾನೇ ಕಲ್ಪಿತ ಪುರುಷ. ಎಷ್ಟ್ ಆರಾಮಾಗ್ಬಿಡ್ತೀನಿ ನಾನು. ಕಲ್ಪಿತ ಪುರುಷ ನಾನು, ಏನೂ ನನಗೆ ಅಸ್ತಿತ್ವ ಇಲ್ಲ. ಈ ನಾನು ಅನ್ನೋದು ಇಲ್ದೇ ಇದ್ದಾಗ ಏನ್ ಇದೆಯಲ್ಲ ಆ ಅನುಭವ ನಾನಿದ್ದೀನಿ. ಈ ನಾನನ್ನು ನೋಡುವ ಅರಿವು ನಾನು, ದೇಹವನ್ನು ಅರಿಯುವ ಅರಿವು ನಾನು, ಮನಸ್ಸನ್ನು ಅರಿಯುವ ಅರಿವು ನಾನು, ಅಹಂಕಾರವನ್ನು ಅರಿಯುವ ಅರಿವು ನಾನು, ಇವೆಲ್ಲವನ್ನು ಅರಿಯುವ ಅರಿವು ನಾನು, ಬಚ್ಚಬರಿಯ ಅರಿವು ನಾನು. ಇದ್ಯಾವುದರ ಸಂಪರ್ಕವೂ ನನಗಿಲ್ಲ. ಈ ರೀತಿ ನನ್ನ ಅನುಭವ ಇದೆ. ನನ್ನ ಅನುಭವದಲ್ಲಿ ನನ್ನ ಆ ಅನುಭವವನ್ನ ಅನುಭವಿಸೋದ್ರೆ ಇನ್ಯಾವ ಭವಮಾಲೆ? ದೇಹಾದಿಗಳ ನನ್ನನ್ನೇನ್ ಮಾಡುತ್ತೆ? ತನುವಿಗೂ ಆತ್ಮನಿಗೂ ಎಂದೆಂದು ಸಂಗತಿನೇ ಭೇಟಿನೇ ಆಗಿಲ್ಲ. ದೇಹಾದಿಗಳ ಸಂಪರ್ಕವೇ ನನಗಾಗಿಲ್ಲ. ದೇಹಾದಿಗಳು ನನ್ನನ್ನು ಸ್ಪರ್ಶ ಮಾಡಕ್ ಆಗೋದೇ ಇಲ್ಲ. ಹೇಗೆ ಬೆಳಕು ಕತ್ತಲೆನ ಸ್ಪರ್ಶ ಮಾಡಕ್ಕಾಗತ್ತಾ? ಅದೇ ರೀತಿ ಆತ್ಮ ವಸ್ತುವಿಗೆ ದೇಹಾದಿಗಳ ಸ್ಪರ್ಶವೇ ಇಲ್ಲ. ಆ ರೀತಿ ನನ್ನ ಅನುಭವವೇ ಇದೆ. ಈ ರೀತಿ ಅನುಭವ ಬಂದ್ಮೇಲೆ ಇನ್ಯಾವ ಭವಮಾಲೆ? ಈ ರೀತಿಯಾಗಿ ಚಿಂತನವನ್ನ ಮಾಡೋದು. ಮುಂದೆ ಇನ್ನೊಂದು ರೀತಿಯಾಗಿ ಹೇಳ್ತಾರೆ. ಕರ
ಪ್ರಾಣವೈದು, 5 ಅಂತಃಕರಣಗಳಿದೆ ನಿನಗೆ. ನಾನೇ ಇರ್ತೀನಿ, ನಾನೇ ಅದನ್ನೆಲ್ಲ ಅನುಭವಿಸ್ತಾ ಇರ್ತೀನಿ, ನನಗ್ ಗೊತ್ತಿಲ್ಲ. 5 ಅಂತಃಕರಣ ಇದ್ರೇನೆ ಮನುಷ್ಯ ಅನ್ನೋದು. ಇವೆಲ್ಲ ಏನ್ 25 ಇದೆ, ಇವೆಲ್ಲ ನಾನೇ ಇದ್ದೀನಿ, ಆದ್ರೆ ನನಗೇನೋ ಅದ್ರದ್ದು ಮಾನ ಇಲ್ಲ. ಅದು ಸೂಕ್ಷ್ಮಾತಿ ಸೂಕ್ಷ್ಮ ಇರುತ್ತೆ. 5 ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, 5 ಅಂತಃಕರಣ. ಇಂದ್ರಿಯ ದಶಕ, 10 ಇಂದ್ರಿಯಗಳಿದೆ. 5 ಭೂತಾದಿ, 5 ಪಂಚಮಹಾಭೂತಗಳು. 5 ಮರುತ, 5 ಪ್ರಾಣ ಪಾನ ವ್ಯಾನ, 5 ವಾಯುಗಳು, 5 ಪಂಚ ಪ್ರಾಣಗಳು. ಇಂತೆಸವ ಪಂಚವಿಂಶತಿ, ಇವೆಲ್ಲವೂ ಸೇರಿ 25 ತತ್ವಗಳು. ಈ 25 ತತ್ವಗಳು ಏನಿದೆಯಲ್ಲ, ಇದೆಲ್ಲಾ ಸೇರಿ ನಾನಿದ್ದೀನಿ. ಈ 25 ತತ್ವಗಳಿಂದ ನಾನಾಗಿದ್ದೀನಿ. ದೇಹಾದಿಗಳು 5 ಅಂತಃಕರಣ, ಪಂಚ ಅಂತಃಕರಣ 5 ಇದೆಯಲ್ಲ, ಆ 5 ಅಂತಃಕರಣಗಳು, 10 ದಶೇಂದ್ರಿಯಗಳು, 5 ಪಂಚಮಹಾಭೂತಗಳು, 5 ಪ್ರಾಣವಾಯು, 5 ಏನ್ ಪ್ರಾಣ ಪಾನ ಏನಿದೆಯಲ್ಲ ಪಂಚವಾಯುಗಳು, ಇವನ್ನೆಲ್ಲಾ ಸೇರಿಸಿ ನಾನಿದ್ದೀನಿ. ಅವುಗಳನ್ನೆಲ್ಲಾ ನಾನು ಪ್ರತಿದಿನ ಅನುಭವಿಸ್ತಾ ಇರ್ತೀನಿ, ನನಗೆ ಅದರ ಗೊತ್ತಿಲ್ಲ. ನಾನು ಆ 10 ದಶೇಂದ್ರಿಯಗಳು, 10 ಇಂದ್ರಿಯಗಳನ್ನು ನಾನು ದಿನ ಬಳಸ್ತೀನಿ. ದಿನ ಕೇಳ್ತೀನಿ, ನೋಡ್ತೀನಿ, ಮಾಡ್ತೀನಿ, ಎಲ್ಲಾ ಮಾಡ್ತಿದ್ದೀನಿ. ಇವೆಲ್ಲವನ್ನು ಸೇರಿ ನಾನು ಅಂತ ಇದ್ದೀನಿ. ಪಂಚವಿಂಶತಿ ತತ್ವ ಪರಿಕರದೊಳೊಂದಿ, ಅವೆಲ್ಲವೂ ಒಂದುಗೂಡಿ ಪರಿಕರದೊಂದು ತೋರ ತನುವಿನಲ್ಲಿ. ಇದು ಎಷ್ಟಾರು ಇವೆಲ್ಲವೂ 25 ತತ್ವಗಳೆಲ್ಲ ಏನಾಗಿದೆಯಲ್ಲ, ಅವೆಲ್ಲವೂ ಏನಾರು ಒಂದಿರ್ಲಿ, ಇದು ತೋರುತ್ತೆ. ತೋರತನು, ಬರೀ ಕಾಣಿಸ್ತಾ ಇದೆ, ಏನು ಅಸ್ತಿತ್ವ ಇಲ್ಲ. ಎಷ್ಟು ಆರಾಮಾಗ್ಬಿಡ್ತೀವಿ. ನಾನು ಜೀವ ಇದ್ರೆ ಎಷ್ಟೊಂದು ದುಃಖ ಅನುಭವಿಸ್ತೀವಿ, ಬರೀ ಕಾಣಿಸ್ತಾ ಇರೋದು. ಬರೀ ಹೌದಾ, ಹೌದು, ಬರೀ ಕಾಣಿಸ್ತಾ ಇರೋದು. ತೋರ ತನುವಿನಲ್ಲಿ ಸಾತ್ವಿಕ ಗುಣವೋ ಗುಣಾಕ್ಷ ಗುಣವಾಕಾರ ಅಕ್ಷರ ವರಲೋಚನ ಸ್ಥಾನ ಅಷ್ಟದಳ ಕುಳದ ಗತಿವೆರೆಸಿ ವಿಶ್ವಾತ್ಮ ವೈಶ್ವಾನರರು ವನಿತಾದಿ ಪರಿವಿಡಿದು ಭೋಗವನು ಸಕಲ ಸಾಮಗ್ರಿಯಿಂದುಣಿತಿದೆ ಜಾಗರಣವು. ಇಲ್ಲೊಂದು ಉಪಾಸನವನ್ನು ಹೇಳ್ತಾರೆ ಇಲ್ಲಿ. ನಿಜಗುಣ ಶಿವಯೋಗಿ ಅವರು ಶಿವಯೋಗಿ ಇದ್ದಿದ್ರಿಂದ ಅವರು ಇಲ್ಲಿ ಒಂದು ಅನುಷ್ಠಾನ ಅಷ್ಟದಳ ಕಮಲದ್ದು ಅದನ್ನು ಒಂದು ಉದಾಹರಣೆ ಕೊಡ್ತಿದ್ದಾರೆ. ಇದಕ್ಕೆ ಜ್ಞಾನ ಚಿಂತನೆನೂ ಇದೆ, ಜ್ಞಾನದವರು ಜ್ಞಾನ ರೀತಿಯಾದ ಚಿಂತನ. ಆ ಅನುಷ್ಠಾನವನ್ನ ಮಾಡ್ತಿರೋರು ಯಾರು, ಗುರುವಿನಿಂದ ತ್ರಾಟಕ ಅಭ್ಯಾಸ, ಗುರುವಿನಿಂದ ಶಿವಯೋಗವನ್ನ, ಅವ್ರು ಅದನ್ನೆಲ್ಲ ಮಂತ್ರವನ್ನ ತಗೊಂಡಿರ್ತಾರೆ. ಅವರಿಗೂ ಸಹ ಇಲ್ಲಿ ಸಾಧನವನ್ನ ಹೇಳಿದ್ದಾರೆ. ಏನೀಗ ನಾನು 25 ತತ್ವಗಳೆಲ್ಲ ಏನಿದೆಯಲ್ಲ, ಈಗ ನಾನು ಸಾತ್ವಿಕ ಗುಣದಲ್ಲಿ ಇರ್ತೀನಿ. ನಾನು ನನ್ನ ಬಗ್ಗೆನೇ ಹೇಳ್ತಾ ಇರೋದು. ನಾವ್ ಯಾರನ್ನೋ ಒಂದು ಕಲ್ಪನೆ ಮಾಡೋ ಹಾಗಿಲ್ಲ. ನಾನೇ ಈಗ 25 ತತ್ವಗಳು ನನಗಿದೆ. ಈಗ ನನಗೆ ಸತ್ವಗುಣ ಇದೆ. ಈ ಸತ್ವಗುಣವು ಅಕಾರ ಅಕ್ಷರ ಬರುತ್ತೆ. ವರಲೋಚನ ಅಕ್ಷರಗಳನ್ನ ಹೇಳ್ತಾರೆ. ಅಕಾರ ಏನಿದೆ, ಈಗ ಓಂಕಾರದ ಬಗ್ಗೆ ಹೇಳ್ತಿದ್ದಾರೆ. ಅಕಾರ, ಉಕಾರ, ಮಕಾರ ಮೂರನ್ನು ಸೇರಿ ಓಂಕಾರ. ನಮಗ್ ಮಾಮೂಲಿ ಯೋಗಾಸನ ಇವುಗಳಲ್ಲೆಲ್ಲ ಹೇಳ್ಕೊಡ್ತಾರೆ ಅದನ್ನ. ಅಕಾರ ಇಲ್ಲಿಂದ ಉಚ್ಚಾರ ಮಾಡಿ, ಮಕಾರ ಇಲ್ಲಿಂದ ಎದೆಯ ಭಾಗ, ಉಕಾರ ಕಂಠದಲ್ಲಿದೆ. ಅವನ್ನೆಲ್ಲ ಮೊದಲೇ ಯೋಗ ಸಾಧನದಲ್ಲಿ ಹೇಳಿದ್ದಾರೆ. ಇಲ್ಲಿ ತ್ರಾಟಕ ಯೋಗವನ್ನ ಅವರು ಶಿವಯೋಗವನ್ನ ಹೇಳಿರೋದ್ರಿಂದ ಅವ್ರು ಹೇಳ್ತಿದ್ದಾರೆ. ಈಗ ಅಕಾರವನ್ನ ಅವ್ರು ಹೇಳ್ತಿದ್ದಾರೆ. ಅಕಾರಾಕ್ಷರ ವರಲೋಚನ, ದೇಹದಲ್ಲಿ ಅತ್ಯಂತ ಶ್ರೇಷ್ಠ ಕಣ್ಣಿನಲ್ಲಿ ಆ ಅಕ್ಷರವನ್ನ ವರಲೋಚನ ಸ್ಥಾನ ಅಷ್ಟದಳ ಕುಳದ ಒಂದು ಕಮಲವನ್ನ ಅವರು ಭಾವಿಸ್ತಾರೆ. ಯೋಗದಲ್ಲೆಲ್ಲ ಭಾವಿಸ್ತಾರೆ ಅವುಗಳನ್ನೆಲ್ಲ. ಆ ಅಷ್ಟದಳ ಕುಳದ ಒಂದು ಕಮಲವೇನಿದೆ ಅಲ್ಲಿ ವಿಶ್ವಾತ್ಮ, ಅಲ್ಲಿ ಏನ್ ಮಾಡುತ್ತೆ, ಈ ಜೀವ ಇದನ್ನಲ್ಲ ಎಚ್ಚರದವನು, ಇವನು ಅದರ ಮೇಲೆ ಓಡಾಡ್ತಾ ಇರ್ತಾನೆ. ಎಚ್ಚರ ಆದ ತಕ್ಷಣ ಆ ಅಷ್ಟದಳದ ಕಮಲದ ಮೇಲೆ ಇವನು ಜೀವ ಅಂತ, ಅವನಿಗೆ ವಿಶ್ವಾತ್ಮ ಅಂತ ಒಂದು ಹೆಸರು ಕೊಡ್ತಾರೆ. ವಿಶ್ವಾತ್ಮ. ಅದೇ ಸಮಷ್ಟಿಗಾದ್ರೆ ವೈಶ್ವಾನರ. ನಾನು ಚಿಕ್ಕವನಿದ್ರೆ ವಿಶ್ವಾತ್ಮ, ಸಮಷ್ಟಿ ಆದ್ರೆ ವೈಶ್ವಾನರ. ಇವೆಲ್ಲ ಹೆಸರುಗಳು. ವೈಶ್ವಾನರರು ವನಿತಾದಿ ಪರಿವಿಡಿದು ಭೋಗವನ್ನು ಸಕಲ ಸಾಮಗ್ರಿಯಿಂದ ಉಣಿತಿಹುದೇ ಜಾಗರಣವು. ಇದೇ ಎಚ್ಚರ. ನನಗೆ ಎಚ್ಚರ ಆದ ತಕ್ಷಣ ನಾನು ಎಲ್ಲಾ 25 ಇಂದ್ರಿಯಗಳನ್ನು ಬಳಸಿ ನಾನು ಜಗತ್ತನ್ನ, ಹೆಂಡತಿ ಮಕ್ಕಳನ್ನ, ಇವುಗಳನ್ನ, ಮನೆ ಮಠ ದುಡ್ಡು ಏನೇನೇನು ನನ್ನ ಜೀವನ ಎಲ್ಲ ಇದೆ, ಇದನ್ನ ನಾನು ಅನುಭವಿಸ್ತೀನಿ. ಇವನಿಗೆ ವಿಶ್ವಾತ್ಮ ಅಂತ ಇವನಿಗೆ ಹೆಸರು ಹೇಳ್ತಾರೆ. ಅದನ್ನ ಇವರು ಯೋಗದಲ್ಲಿ ತ್ರಾಟಕ ಯೋಗದವರು ಅವರ ಅಷ್ಟದಳ, ಒಂದು ದಳ ಅಂತ ಒಂದು ಕಮಲ ಅಂತ ಇರುತ್ತೆ. ಅದು 8 ದಳಗಳು ಮೇಲ್ಮುಖವಾಗಿ ಇರುತ್ತೆ. ಆ ದಳಗಳ ಮೇಲೆ ಈ ಎಚ್ಚರದ ಜೀವ ಅದ್ರ ಮೇಲೆ ಓಡಾಡ್ತಾ ಇರ್ತಾನೆ. ಓಡಾಡ್ತಾ ಇಷ್ಟನ್ನು ಅನುಭವಿಸ್ತಾನೆ. ಏನೋ ಹೆಂಡತಿ ಮಕ್ಕಳು ಎಚ್ಚರದ ಅನುಭವ 25 ತತ್ವಗಳಿಂದ ಏನಾಗಿರ್ತಾನಲ್ಲ, ಈ ಜೀವ ಆ ಕಮಲದ ಮೇಲೆ ಓಡಾಡ್ತಾ ಇರ್ತಾನೆ. ಇದು ಅಕಾರಾಕ್ಷರ.
ಇನ್ನ ಮುಂದೆ ಹೇಳ್ತಾರೆ, ಪೇಳಿದ 25 ತತ್ವದಳು ಮತಿ ಚಿತ್ತ ಮೇಲೆ ಜ್ಞಾತೃ ಭೂತಂಗಳ ನುಳಿದು ಮಿಕ್ಕ 17 ಮೊತ್ತದ ತತ್ವವೇ ಲಿಂಗತನು ರಜೋಗುಣ ಕಂಠದೆಡೆ ಉಕಾರವು. ಈಗ 25 ತತ್ವಗಳಿಂದ ಇವನು ಎಚ್ಚರದವನು ಇದ್ದ. ಈಗ ಇವನೇ ಕನಸಿಗೆ ಹೋಗ್ತಾನೆ. ಕನಸಿಗೆ ಹೋದ ತಕ್ಷಣ ಇವನಿಗೆ 25 ತತ್ವಗಳಲ್ಲಿ 8 ಇರೋದಿಲ್ಲ ಅವರಿಗೆ. ಯಾವ್ದ್ಯಾವ್ದು ಅಂತ ಅವ್ರು ಹೇಳ್ತಾರೆ. ಪೇಳಿದ 25 ತತ್ವದಳು, 25 ತತ್ವಗಳನ್ನ ಏನ್ ಹೇಳದ್ನಲ್ಲ ಅಲ್ಲಿ ಮತಿ ಚಿತ್ತ ಜ್ಞಾತೃ. ಮತಿ ನೆನಪು, ಮತಿ ಬುದ್ಧಿ, ಬುದ್ಧಿ ಚಿತ್ತ ನೆನಪು, ಮತ್ತೆ ಜ್ಞಾತೃ ನಾನಿದೀನಿ ಅಂತ ಏನು ಜ್ಞಾತೃ ಅಹಂಕಾರ ಇದೆಯಲ್ಲ, ಈ ಜ್ಞಾತೃ ಭೂತಂಗಳು 5 ಪಂಚಮಹಾಭೂತಗಳು. ಇದಿಷ್ಟು ಕನಸಿಗೆ ಹೋದಾಗ ಇರೋದಿಲ್ಲ. ನನಗೆ ಕನಸಿಗೆ ಹೋದಾಗ ಈ ಜಗತ್ತಿರಲ್ಲ, ಅಲ್ಲಿ ಬೇರೆ ಜಗತ್ತು. ಈ ಪಂಚ ಮಹಾಭೂತಗಳೇನಿದೆಯಲ್ಲ ಇದರ ಅನುಭವ ಇರಲ್ಲ. ಮತ್ತೆ ನನಗೆ ಬುದ್ಧಿ ಇರಲ್ಲ ಅಲ್ಲಿ ಸ್ಪಷ್ಟವಾಗಿ. ಈ ಬುದ್ಧಿ ಇದ್ದಿದ್ರೆ ನನಗೆ ಈಗ ಎಚ್ಚರದಿಂದ ಬಂದಿದ್ದೀನಿ, ನನಗೆ ಅಲ್ಲೆಲ್ಲ ಅವ್ರನ್ನ ಬಿಟ್ಟು ಬಂದಿದ್ದೀನಿ, ನಾನು ಊಟ ಮಾಡುವ ಎಲ್ಲಾ ಪ್ರಜ್ಞೆ ಇರ್ತಿತ್ತು. ಹಾಗಾಗಿ ಬುದ್ಧಿನೂ ಇಲ್ಲ, ಮತ್ತೆ ನೆನಪು ಇರಲ್ಲ. ನಾನು ಇಂಥದನ್ನೆಲ್ಲ ಇಂಥ ಮನೆ ಹೆಂಡತಿ ಮಕ್ಳು ಇವನ್ನೆಲ್ಲಾ ಬಿಟ್ಟು ಬಂದಿದ್ದೀನಿ ಅನ್ನುವ ನೆನಪಿಲ್ಲ. ಈ 8 ತತ್ವಗಳು ಆ ಕನಸಿನಲ್ಲಿ ಇರೋದಿಲ್ಲ. ಹಾಗಾಗಿ ಅವನು ಕನಸಿನ ಜೀವ. ಅವನು 17 ತತ್ವಗಳಿಂದ ಲಿಂಗತನು ಅಂತಾರೆ. ಅಂದ್ರೆ ಸೂಕ್ಷ್ಮ ಶರೀರ. ಅಲ್ಲಿ ಬರೀ ದೇಹ, ಸ್ಥೂಲ ದೇಹ, ಇಲ್ಲಿ ದೇಹ ಇಲ್ಲಿ ಹೊರಗಡೆ ಇರುತ್ತಲ್ಲ. ನಾವ್ ಮಂಚದ ಮೇಲೆ ನಾವು ಮಲಗಿರ್ತೀವಿ, ಅಲ್ಲಿ ಸ್ಥೂಲ ದೇಹವನ್ನ ಇಲ್ಲೇ ಬಿಟ್ಟಿರ್ತೀವಿ. ಮನಸ್ಸು ತಾನೇ ಒಳಗಡೆ ಹೋಗಿ ಅಲ್ಲಿ 17 ತತ್ವಗಳಿಂದ ಕೂಡಿ, ಈ 8 ತತ್ವಗಳನ್ನ ಬಿಟ್ಟು 17 ತತ್ವದಿಂದ ಕೂಡಿ ತಾನೇ ಅಲ್ಲಿ ವಾಸನೆಯನ್ನ ಅನುಭವಿಸ್ತಾ ತಾನೇ ಅಲ್ಲೆಲ್ಲ ವಿಷಯಾದಿಗಳೆಲ್ಲ ಓಡಾಡ್ತಾರಲ್ಲ, ಇವರಿಗೆ ಲಿಂಗತನು ಅಂತ ಹೇಳ್ತಾರೆ. ಲಿಂಗತನು ರಜೋಗುಣ ಕಂಠದೆಡೆ ಉಕಾರ. ಇದನ್ನ ಕಂಠದ ಹತ್ರ ಉಚ್ಚಾರ ಮಾಡ್ತಾರೆ, ಅದು ಯೋಗ ಸಾಧನದವ್ರು ಮಾಡ್ತಾರೆ. ಇಲ್ಲಿ ಹಿಡ್ಕೊಂಡಾಗ ಅಲ್ಲಿ ಉಕಾರ ಅಕಾರ, ಇಲ್ಲಿ ಉಕಾರ. ಮಾಂಡುಕ್ಯ ಉಪನಿಷತ್ತು ಈ 3ನ್ನೇ ಹೇಳುತ್ತೆ. ಓಂಕಾರದ ಬಗ್ಗೆನೆ ಮಾಂಡುಕ್ಯ ಉಪನಿಷತ್ತು ಇರೋದು. ಇಲ್ಲೂ ಅದನ್ನ ಹೇಳ್ತಿದ್ದಾರೆ, ಉಕಾರಾಕ್ಷರ. ಇದು ರಜೋಗುಣ. ಎಚ್ಚರದಲ್ಲಿದ್ದಾಗ ಅವನು 25 ತತ್ವಗಳಿಂದ ಜೀವ ಏನಿದ್ದ, ಇವನು ಎಚ್ಚರದವನು, ಇವನಿಗೆ ಸತ್ವಗುಣ. ಇವನೇ ರಜೋಗುಣಕ್ಕೆ ಬರ್ತಾನೆ. ಇವನು 17 ತತ್ವಗಳು. ಯಾಕೆಂದ್ರೆ ಇವನಿಗೆ ಮತಿ ಇಲ್ಲ, ಇವನಿಗೆ ಬುದ್ಧಿ ಇಲ್ಲ, ಮರವೆ ಆಗಿದೆ. 5 ಪಂಚಮಹಾಭೂತಗಳ ಇವುಗಳೆಲ್ಲ ಅಭಾವ ಇರೋದ್ರಿಂದ ಇವನು ರಜೋಗುಣ. ಇವನಿಗೆ ರಜೋಗುಣ ಅಂತ ಹೇಳ್ತಾರೆ. ಇವನು ಉಕಾರದಿಂದ ಇವನಿಗೆ ತೈಜಸ ಜೀವ. ಎಚ್ಚರದವನಿಗೆ ವಿಶ್ವ ಜೀವ, ಕನಸಿನವನಿಗೆ ತೈಜಸ ಜೀವ, ನಿದ್ರೆ ಅವನಿಗೆ ಪ್ರಾಜ್ಞೆ ಜೀವ. ಎಚ್ಚರದ ಜೀವ, ಕನಸಿನ ಜೀವ, ನಿದ್ರೆಯ ಜೀವ, ವಿಶ್ವ ಜೀವ, ತೈಜಸ ಜೀವ, ಪ್ರಾಜ್ಞ ಜೀವ ಎಲ್ಲವೂ ನಮ್ಗೆ ಹೇಳ್ತಿರೋದು. ಅವುಗಳನ್ನ ವಿವಿಧವಾದ ರೀತಿಯಲ್ಲಿ, ಕೆಲವರಿಗೆ ಆ ಶಬ್ದಗಳನ್ನ ಬಳಸಿದ್ರೆ ಇಷ್ಟ ಆಗತ್ತೆ, ಆ ರೀತಿ ಚಿಂತನ ಮಾಡಿದ್ರೆ ಇಷ್ಟ ಆಗತ್ತೆ. ಆದ್ರೆ ಎಲ್ಲವೂ ಸೇರಿ ನಂದೇ, ನನ್ನ ಅನುಭವವನ್ನೇ ಅವ್ರು ಈ ರೀತಿಯಾಗೆಲ್ಲ ಹೇಳ್ತಿದ್ದಾರೆ. ಹಾಗಾಗಿ ಆ ಏನು ಕಮಲದ ಅಷ್ಟದಳ ಕಮಲಗಳಿತ್ತಲ್ಲ, ಅವನು ಎಚ್ಚರದಲ್ಲಿ ಓಡಾಡ್ತಿದ್ನಲ್ಲ ಮೇಲ್ಗಡೆ ಜೀವ, ಅವನು ಈಗ ಕನಸಿಗೆ ಬಂದ ತಕ್ಷಣ ಆ ಮಧ್ಯದ ಭಾಗ, ಆ ದಳದ ಮಧ್ಯ ಭಾಗ ಇರುತ್ತಲ್ಲ, ಅದನ್ನ ಇಲ್ಲಿ ಹೇಳ್ತಾರೆ. ಮೇಳದಳು ತೈಜಸ ಹಿರಣ್ಯ ಗರ್ಭರು ಕೂಡಿ ಲೋಲಗತಿ ಕರ್ಣಿಕೆಯೊಳಗೆ ವಾಸನೆಯ ವಿಷಯನ ಅಳಿಯನು ಮನವೆಂಬ ಕರಣದಿಂದ ಅನುಭವಿಸುತ್ತಿರುವುದೇ ಸ್ವಪ್ನಾವಸ್ಥೆಯು. ಸಮಯ ಆಗಿದೆ, ನಾಳೆ ನೋಡಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.